ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಅಕ್ಟೋಬರ್ 7ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಯಾರೆಲ್ಲ ದಿವಸ ಇದೆ, ಮಂಗಳವಾರ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ, ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು, ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾ ಕಟಾಕ್ಷದಿಂದ ನಿಮ್ಮ ಜೋಡಿ 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿ ಬಾಳ ಆಗಲಿ ಅಂತ ಹಾರೈಸ್ತಾ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ತಿದ್ದೀನಿ. ನಿಮ್ಮೆಲ್ಲರ ಕನಸುಗಳು ಸಾಕಾರಗಳು ಈಡೇರಲಿ ಅಂತ ಹೇಳ್ತಾ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಂದಿನಂತೆ ನಮ್ಮ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ದೇಶ ವಿದೇಶಗಳಲ್ಲಿ ಏನು ನಡೀತಿದೆ, ಕ್ರೀಡಾ ಸುದ್ದಿ ಏನಿದೆ ಅದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಲ್ಲಿ ಕೇಳ್ಕೊಳ್ತೀನಿ, ದಯವಿಟ್ಟು ಕಾರ್ಯಕ್ರಮ ಕರೆ ಮಾಡುವಾಗ ಟಿವಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಯಾಕೆಂದರೆ ಇದು ನೇರ ಪ್ರಸಾರ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದಲ್ಲಿ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಟಿವಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚಿನ ಸಮಯ ತೆಗೆದುಕೊಬೇಡಿ, ಯಾಕೆಂದರೆ ಬೇರೆ ಕೂಡ ಉತ್ತರ ಗೊತ್ತಿರುತ್ತೆ, ಅವರು ಉತ್ತರ ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾರಲ್ವಾ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಕಾರ್ಯಕ್ರಮವನ್ನು ಬೆಳಗಿನ ಹೊತ್ತು ಯಾರಿಗೆ ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ವಿಶೇಷವಾಗಿ ಮರುಪ್ರಸಾರ ಆಗುತ್ತೆ, ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಅದೇ ರೀತಿ ಬೆಳಗ್ಗೆನೂ ಯಾರಿಗೂ ಆಗೋದೇ ಇಲ್ಲ, ಸಂಜೆನೂ ಯಾರಿಗೂ ಆಗೋದಿಲ್ಲ, ಅವ್ರಿಗೋಸ್ಕರ ವಿಶೇಷವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಸಂಪೂರ್ಣ ಕಾರ್ಯಕ್ರಮ ಅಪ್ಲೋಡ್ ಆಗಿರುತ್ತೆ, ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತಿನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ. ಸೊ ನಾನು ಪದೇ ಹೇಳ್ತಾನೆ ಇದ್ದೀನಿ, ಈಗ ದಸರಾ ದೀಪಾವಳಿಯ ಸಂದರ್ಭ. ಸೊ ಮನೇಲಿ ಎಲ್ಲರೂ ಕೂಡ ಹೊಸ ವಸ್ತುಗಳನ್ನು ತರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಹಾಗಾಗಿ ನಮ್ಮೆಲ್ಲ ಗ್ರಾಹಕರ ನಿರೀಕ್ಷೆಯಂತೆ ಹೊಸ ವಸ್ತುಗಳ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ V1 ವಾಹಿನಿ ಒಂದು ಸುವರ್ಣವಾಗಿರ್ತಕ್ಕಂಥ ಅವಕಾಶವನ್ನು ನೀಡ್ತದೆ. ಎಲ್ಲ ಕಡೆ ಇವಾಗ ಡಿಸ್ಕೌಂಟ್ ಆಫರ್ ನಡೀತದೆ. ಅದೇ ರೀತಿ ನಮ್ಮ V1 ವಾಹಿನಿಯಲ್ಲೂ ಕೂಡ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ಜಾಹೀರಾತುಗಳನ್ನು ನೀಡಿ ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪಾನ್ಷನ್ನ ಮಾಡಿಕೊಳ್ಳಿಕ್ಕೆ, ನಿಮ್ಮ ಒಂದು ಹೊಸ ಉತ್ಪನ್ನಗಳ ಒಂದು ಅಡ್ವರ್ಟೈಸ್ಮೆಂಟನ್ನು ನಮ್ಮ V1 ವಾಹಿನಿಯಲ್ಲಿ ನೀಡಲಿಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ರಿಯಾಯಿತಿ ಆಫರ್ನ ನೀಡ್ತಾ ಇದ್ದಾರೆ V1 ವಾಹಿನಿ ವತಿಯಿಂದ. ಸೊ ಇಂಥ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಮತ್ತು ನಮ್ಮ ಸ್ಥಳೀಯ ಗ್ರಾಹಕರನ್ನ, ಅದರಲ್ಲೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರವಾಗ್ತಕ್ಕಂಥ ಸ್ಥಳೀಯ ವಾಹಿನಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ಮೂಲಕ ನಿಮ್ಮ ನೆಚ್ಚಿನ ಗ್ರಾಹಕರನ್ನ ತಲುಪೋದಕ್ಕೆ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಈ ಒಂದು ಸದವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ, ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ಸುಜಾತ ಸರ್. ಸುಜಾತ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ನಮ್ಮ ಮಗಳ ಹುಟ್ಟಿದಬ್ಬ ಇವತ್ತು. ಓಕೆ, ಅವರ ಹೆಸರು ಮಾ? ದೇವೀರ ಸರ್. ಸಾರಿ, ದೇವೀರ. ಓಕೆ, ದೇವೀರ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ. ಏನು ಓದ್ತಾ ಇದ್ದಾರಾ, ಜಾಬಲ್ಲಿ ಇದ್ದಾರಮ್ಮ? ಇಲ್ಲ ಸರ್, ವರ್ಕಿಂಗ್ ವುಮೆನ್ ಸರ್. ವರ್ಕಿಂಗ್ ವುಮೆನ್. ಓಕೆ, ಸೊ ಒಳ್ಳೇದಾಗಲಿ ಅಮ್ಮ, ಇನ್ನಷ್ಟು ಅಭಿವೃದ್ಧಿ ಹೊಂದಲಿ, ಒಳ್ಳೊಳ್ಳೆ ಕೆಲಸಗಳು ಅವರಿಗೆ ಸಿಗಲಿ, ಒಳ್ಳೆ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಅವ್ರ ಫೋಟೋ ಏನಾದರೂ ಕಳಿಸಿದ್ದೀರಾ? ಹಾಂ ಸರ್, ಇವಾಗ ಸೆಂಡ್ ಮಾಡ್ತೀನಿ ನೋಡಿ ಸರ್. ಓಕೆ, ಇವಾಗ ಕಳಿಸಿದ್ರೆ ಫೋಟೋ ಹಾಕೋದು ಕಷ್ಟ, ಖಂಡಿತ ಪ್ರಯತ್ನ ಮಾಡ್ತಾರಮ್ಮ. ಸಾಧ್ಯವಾದರೆ ಇವತ್ತು ಪ್ರಸಾರ ಮಾಡ್ತಾರಲ್ಲ, ನಾಳೆ ಅಂತೂ ಪ್ರಸಾರ ಆಗುತ್ತಮ್ಮ. ಓಕೆ ಓಕೆಮ್ಮ, ಒಳ್ಳೇದಾಗಲಿ. ತಿಂಡಿ ಆಯ್ತಾ ತಮ್ಮದು? ಹ್ಞೂ ಸರ್, ಆಯ್ತು. ಏನು ತಿಂಡಿ ತಿಂದ್ರಿ? ಚಪಾತಿ ಸರ್. ಚಪಾತಿ. ಓಕೆ, ಸೊ ಏನೆಲ್ಲ ವಿಶೇಷ ಇದೆ ಇವತ್ತು ಮನೆಯಲ್ಲಿ? ಮಗಳ ಬರ್ಡೇಗೆ ಏನಾದ್ರು ಸ್ವೀಟ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಅವಳ ಗಂಡನ ಮನೇಲಿದ್ದಾಳೆ. ಹೌದಾ? ಓಕೆ, ತೊಂದರೆ ಇಲ್ಲ. ಸೊ ನಮ್ಮ ಕಡೆಯಿಂದ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ಬಿಡಿಮ್ಮ, ಒಳ್ಳೇದಾಗಲಿ, ಹೀಗೆ ನಗ್ನಗ್ತಾ ಸಂತೋಷವಾಗಿರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಮ್ಮ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ, ಇವತ್ತು ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಒಂದು ಹಿಂದುತ್ವಕ್ಕೆ ಅತ್ಯಂತ ದೊಡ್ಡ ಅರ್ಥವನ್ನೇ ಕಲ್ಪಿಸಿರ್ತಕ್ಕಂಥ ಮಹಾನುಭಾವರಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿಯವರ ಒಂದು ಜಯಂತಿ. ಸೊ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂದರೆ ಕೇಳಬೇಕೆ, ವಾಲ್ಮೀಕಿ ಸಮಾಜದ ಅಷ್ಟೂ ಜನರು ಕೂಡ ನಗರದ ಹೊಂಡ ಸರ್ಕಲ್ನಲ್ಲಿ ಜಮಾವಣೆಗೊಂಡಿದ್ದಾರೆ. ಡೊಳ್ಳು, ಬಾಜಾ, ಭಜಂತ್ರಿ, ದೊಡ್ಡ ಕಟೌಟುಗಳು, ದೊಡ್ಡ ಹೂನಾರಗಳು, ನೋಡಲಿಕ್ಕೇ 2 ಕಣ್ಣು ಸಾಲದ್ರಿ ಹಾಗಿದೆ. ಎಲ್ಲ ಬಿಳಿ ಪಂಚೆ, ಬಿಳಿ ಶರ್ಟ್ ಹಾಕ್ಕೊಂಡು, ಸ್ಪೆಕ್ಟ್ಗಳನ್ನ ಹಾಕ್ಕೊಂಡು ಸುಂದರವಾಗಿರ್ತಕ್ಕಂಥ ಫೋಟೋಸ್ನ, ಸೆಲ್ಫೀಸ್ನ ತೊಗೊಳ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ನಮ್ಮ ಸುಧಾ ಮೇಡಮ್ ಇರಬೇಕು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾವು ತುಂಬಾ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ತಿಂಡಿ ಆಯ್ತಾ ಮೇಡಮ್? ಹಾ ಸರ್, ಆಯ್ತು. ನಿಮ್ದು ಸರ್? ನಿಮ್ಮ ಮನೆಗೆ ಬರೋಣ ಅಂತ ಏನು ಮಾಡಿದ್ದೀರಿ? ಅನ್ನ ಸಾಂಬಾರ್ ಸರ್. ಅನ್ನ ಸಾಂಬಾರು, ವಾವ್, ಬೆಳಗ್ಗೆ ಹೆಲ್ತಿ ಫುಡ್ಡು. ಹಾ ಸರ್. ಓಕೆ ಮಾ, ಒಳ್ಳೆಯದಾಗಲಿ, ಥ್ಯಾಂಕ್ ಯು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯಗಳನ್ನ ಹೇಳಬೇಕಾ?
ನಿಮ್ಗೆ ಸರ್. ನಮಗೇನಾ? ಥ್ಯಾಂಕ್ ಯು. ಹಾ ಸರ್. ಥ್ಯಾಂಕ್ ಯು. ಸೊ ಇದೇ ತರ ಮಾತಾಡ್ತಾ ಇರಿ, ಇದೇ ತರ ನಗ್ನಗ್ತಾ ಇರಿ, ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಾ. ನಿಮ್ಮೆಲ್ಲರ ಪ್ರೀತಿ ಬ್ಲೆಸ್ಸಿಂಗ್ ಸದಾ ನನ್ನ ಮೇಲೆ ಹೇಗೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾ ಸರ್. ಸೊ ನೀವು ರೆಡಿ, ಐ ಮೀನ್ ಫೇವ್ರೇಟ್ ಮಾಡ್ತಕ್ಕಂಥ ಅಡುಗೆ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದನ್ನು ತುಂಬ ಚೆನ್ನಾಗಿ ಮಾಡ್ತೀರಿ? ನಮ್ಗೆ ಅಡಿಗೆ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್, ಬಟ್ ತುಂಬಾ ಚೆನ್ನಾಗಿ ತಿಂತೀನಿ. ತಿಂತೀರಾ? ಓ, ಹಂಗೆ ನಮ್ಮ ಕೆಟಗರಿ. ನಮಗೆಲ್ಲ ಮಾಡೋಕ್ಕೆಲ್ಲ ಬರಲ್ಲ, ತಿಂತೀನಿ ಅಷ್ಟೇ. ಮಾಡ್ರನ್ನೇ ತಿಂತೀರಿ? ಓಕೆ, ಹೋಗ್ಲಿ. ಏನು ಇಷ್ಟ ಅಂತ ಹೇಳ್ಬಿಡಿ ತಿನ್ನೋದ್ರಲ್ಲಿ. ಪುಳಿಯೋಗರೆ. ಪುಳಿಯೋಗರೆ, ವಾ ಸೂಪರ್. ಸೊ ಪುಳಿಯೋಗರೆ MTR ಪುಳಿಯೋಗರೆನಾ ಅಥವಾ GRBನಾ, ಯಾವುದು? MTR ಪುಳಿಯೋಗರೆ. MTR ಪುಳಿಯೋಗರೆ, ಸೂಪರ್. ಸ್ವೀಟ್ಸಲ್ಲಿ ಯಾವ್ದು ತುಂಬ ಇಷ್ಟ? ಸ್ವೀಟ್ಸ್ ತಿನ್ನಲ್ಲ ಸರ್, ಬಟ್ ನಾನ್ ವೆಜ್ ಇಷ್ಟ. ಖಾರ ಸ್ವೀಟ್ ತಿನ್ನಲ್ಲ. ನಾನ್ ವೆಜ್ ಇಷ್ಟ. ಓಕೆ, ನಾನ್ ವೆಜ್ಜಲ್ಲಿ ಏನು? ಚಿಕನ್ನ, ಮಟನ್ನ, ಫಿಶ್ಶಾ, ಎಗ್ಗ? ಚಿಕನ್ ಅಷ್ಟೇ ಸರ್. ಚಿಕನ್ನಾ? ಹಾ ಸರ್. ಅದು ನೀವೇ ಮಾಡ್ತೀರಾ ಅಥವಾ ಯಾರಾದ್ರೂ ಮಾಡಿದ್ರೆ ಮಾತ್ರ ತಿನ್ನೋದಾ? ಯಾರಾದ್ರೂ ಮಾಡ್ತಾರಲ್ಲ ಸರ್. ಮಾಡಿದ್ರೆ ಮಾತ್ರ ತಿನ್ನೋದಾ? ಮನೇಲಿ ಯಾರು ಮಾಡ್ಕೊಡ್ತಾರೆ? ಅಮ್ಮನ? ಹಾ, ಅಮ್ಮ ಸರ್. ಅಮ್ಮ ಚಿಕನ್ ತುಂಬಾ ಚೆನ್ನಾಗಿ ಮಾಡ್ತಾರಾಗಿದ್ರೆ? ಹಾ ಸರ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಚಿಕನಲ್ಲಿ ಏನು ವೆರೈಟೀಸ್ ತುಂಬಾ ಇಷ್ಟ ನಿಮಗೆ? ಚಿಕನ್ ಅದೇನು ಫ್ರೈ ಅಂತ ಮಾಡ್ತಾರೆ, ಚಿಕನ್ ಕರಿ ಇಷ್ಟ ಸರ್. ಚಿಕನ್ ಕರಿ ತುಂಬಾ ಇಷ್ಟನಾ? ಹಾ ಸರ್. ಓಕೆ ಓಕೆ, ಒಂದ್ಸರಿ ನೀವು ಮಾಡಿ ನಮ್ಮನಿಗೂ ಕರೀರಿ ಆಯ್ತಾ? ನಾವು ಕೂಡ ಒಂದ್ಸರಿ ಬಂದಾಗ ಟೇಸ್ಟ್ ನೋಡುವ. ಹಾ ಸರ್. ಒಳ್ಳೇದಾಗ್ಲಿಮ್ಮ. ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾರೆ. ಸೊ ನಗ್ನಗ್ತಾ ಸಂತೋಷವಾಗಿರಿಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. ಎಸ್, ಬೆಳಗ್ಗೆ ಚಿಕನ್ ಕರಿ ಅಂತ ಹೇಳ್ಬಿಟ್ಟು ಬಾಯಲ್ಲಿ ನೀರು ಬರ್ಸ್ಬಿಟ್ರು. ಹುಣ್ಣಿಮೆ ಬೇರೆ ತಿನ್ನಂಗಿಲ್ಲ. ತುಂಬ ಜನಕ್ಕೆ ಬೇಜಾರಾಗ್ಬೋದೇನೋ. ಎಸ್, ನೋ ಪ್ರಾಬ್ಲಮ್. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಮಹರ್ಷಿ ವಾಲ್ಮೀಕಿಜಿಯವರ ಬಗ್ಗೆ ಮಾತಾಡ್ತಾ ಇದ್ದೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಹುಶಃ ಶಬ್ದಗಳು ಸಾಕಾಗೋದಿಲ್ಲ ಅಂತ ಅನಿಸುತ್ತೆ. ಹಿಂದೂ ಕುಲ ಸಾಮ್ರಾಟ್ ಶ್ರೀರಾಮನ ಜೀವನ ಚರಿತ್ರೆಯನ್ನೇ ಬರೆದಿರ್ತಕ್ಕಂಥವ್ರು ನಮ್ಮ ಪೂಜ್ಯರಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ರಾಮಾಯಣ ಅಂತಲೇ ಅದಕ್ಕೆ ಹೆಸರುವಾಸಿಯಾಗಿದೆ. ಸೊ ಬನ್ನಿ, ಇನ್ನಷ್ಟು ಕರೆಗಳು ಬರ್ತಾ ಇದೆ, ಅದರ ಮಧ್ಯೆ ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಹಾ, ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಹಾ, ಆಯ್ತು ಸರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಇವತ್ತು ವಾಲ್ಮೀಕಿ ರಾಮಾಯಣವನ್ನು ಬರೆದಿರ್ತಕ್ಕಂಥ ನಮ್ಮ ಪೂಜ್ಯರಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳ ಜಯಂತಿ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿಮ್ಮ ಅವ್ರ ಬಗ್ಗೆ? ಅವ್ರದ್ದು ಒಂದು ರೀತಿ ತುಂಬಾ ಗ್ರೇಟ್ ಕ್ಯಾರೆಕ್ಟರ್ ಸರ್ ಅವ್ರದ್ದು. ಅಂದ್ರೆ ಫಸ್ಟಿಗೆ ಕಲ್ತಾನ ಮಾಡ್ತಿರ್ತಾರೆ ಅವರು. ರತ್ನಾಕರ್ ಅಂತ ಇರುತ್ತೆ ಅವ್ರ ಹೆಸರು. ಹಿಂಗೆ ಕಲ್ತಾನ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸಲ ಒಬ್ರು ಸಾಧುಗಳು ಬಂದ್ಬಿಟ್ಟು, ನೀನ್ ಹಿಂಗೆ ಕಲ್ತಾನ ಮಾಡ್ತಿದ್ಯಲ್ಲ, ನಿನ್ ಪಾಪದ ಹೊರೆನ ನೀವ್ ಯಾಕಕ್ಕೋಸ್ಕರ ಹಿಂಗ್ ಕಲ್ತಾನ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ, ಅದು ನನ್ನ ಹೆಂಡತಿ ಮಕ್ಳು, ನನ್ನ ತಂದೆ ತಾಯಿಗಳನ್ನು ಎಲ್ಲರನ್ನು ನಾನ್ ಸಾಕ್ಬೇಕು, ಅದಕ್ಕೋಸ್ಕರ ನಾನು ಕಲ್ತಾನ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಅವ್ರು, ವಾಲ್ಮೀಕಿ ಅವರು. ಅವಾಗ ಇಲ್ಲ, ನೀನ್ ಕಲ್ತಾನ ಮಾಡಿ ಪಾಪ ಬರುತ್ತಲ್ಲ ನಿಮಗೆ, ಈ ಪಾಪದ ಹೊರೆನ ಅವ್ರು ಯಾರಾದ್ರೂ ಹೊತ್ಕೊಳಕ್ ತಯಾರಿದಾರ ಅಂತ ಕೇಳಿ ನೀನು, ಅವ್ರು ನೀನ್ ಪಾಪದ ಹೊರೆ ಹೊತ್ಕೊಂಡ್ರು ಅಂದ್ರೆ ನೀನ್ ಕಲ್ತಾನ ಮಾಡುವಂತೆ ಅಂತ ಹೇಳ್ತಾರೆ ಸಾಧುಗಳು. ಅದಕ್ಕೆ ಇಲ್ಲ, ನನ್ನ ಹೆಂಡತಿ ಮಕ್ಳು ನನ್ ಪಾಪದ ಹೊರೆ ಹೊತ್ಕೊಂತಾರೆ ಅಂತ ಹೇಳ್ತಾರೆ. ಅದಕ್ಕೆ ಮನೆಗ್ ಬಂದು ಕೇಳ್ತಾ, ಅವ್ರ್ಯಾರು ಪಾಪದ ಹೊರೆ ನಾವು ನೀನ್ ನಮ್ ಸಾಕ್ಬೇಕಾಗಿರೋ ಕರ್ತವ್ಯ ಸಾಕ್ತೀಯ, ನಿಮ್ ಪಾಪದಲ್ಲಿ ನಾವ್ ಯಾರು ಪಾಲ್ಗಾರರ ಆಗೋದಿಲ್ಲ ಅಂತ ಅಂತಾರೆ. ಅವಾಗ ಅವ್ರಿಗೆ ಒಂದ್ ರೀತಿ ಇವೆಲ್ಲ ವೈರಾಗ್ಯ ಬಂದ್ಬಿಟ್ಟು ಒಂದ್ ಮರದ ಕೆಳಗಡೆ ಕುತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಅವ್ರ ಸುತ್ತ ಹುತ್ತ ಬೆಳೆಯುತ್ತೆ. ವಲ್ಮೀಕ ಅಂದ್ರೆ ಹುತ್ತ. ಅದಕ್ಕೆ ಹುತ್ತದಿಂದ ಹೊರ ಬಂದ ಆಮೇಲಿಂದ ಒಂದ್ಸಲ ಸಾಧುಗಳು ಬಂದು ಹುತ್ತದಲ್ಲೇ ಇರ್ತಾರ ಅವ್ರು. ಅವಾಗ ಅವ್ರನ್ನ ಹುತ್ತದಿಂದ ಜಾಗೃತಗೊಳಿಸಿದಾಗ ರಾಮ ಅಂತ ಅನ್ನು ಅಂತ ಹೇಳ್ತಾರೆ. ರಾಮ ಅಂತ ಅನ್ನು ಅಂತ ಹೇಳಿದಾಗ ರಾಮ ಅಂತ ಅನ್ನಕ್ ಬರೋದಿಲ್ಲ ಅವ್ರಿಗೆ. ಅವ ಗಟ್ಲೆ ಬಾಯಿ ಕಟ್ಬಿಟ್ಟಿರುತ್ತಲ್ಲ, ಅದಕ್ಕೆ ಅಲ್ಲೊಂದ್ ಮರ ತೋರ್ಸ್ಬಿಟ್ಟು ಅದೇನು ಅಂತ ಹೇಳ್ತಾರೆ. ಅವಾಗ ಮರ ಅಂತಾನೆ. ಮರ 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 ಅಂತ ಹೇಳು ಅಂತ ಅಂದಾಗ ಮರ 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 ಅಂತ ಹೇಳಿದಾಗ ರಾಮ ಅಂತ ಬರುತ್ತಲ್ಲಿಗೆ. ಅದಕ್ಕೆ ರಾಮಾಯಣ ಆಮೇಲಿಂದ ಅವ್ರು ಸ್ಫೂರ್ತಿಗೊಂಡು ರಾಮಾಯಣನು ಇದ್ ಮಾಡ್ತಾರೆ, ರಾಮಾಯಣನು ರಚನೆ ಮಾಡ್ತಾರೆ. ಜೊತೆಗೆ ಮತ್ತೆ ಸೀತೆಯನ್ನು ಮತ್ತೆ ಲವಕುಶರನ್ನು ಪರ್ಣಕುಟೀರದಲ್ಲಿ ಇಟ್ಕೊಂಡು ಸಾಕ್ತಾರೆ ಅವರು. ಅದುವರೆಗೆ ರಾಮನ್ ಬಗ್ಗೆ ಕಲ್ಪನೆ ಮಾಡ್ಕೊಂಡು ರಾಮಾಯಣ ಬರೀತಿರ್ತಾರೆ. ಅವ್ರು ಸೀತೆ ಸಿಕ್ಕಿದ್ದು
ಅವ್ರಿಗೆ ಇನ್ನೂ ಒಂದ್ ರೀತಿ ವರದಾನ ಆಗುತ್ತೆ, ಅವ್ರಿಗೆ ರಾಮಾಯಣ ಬರೆಯೋದಕ್ಕೆ ಸ್ಫೂರ್ತಿ ಆಗುತ್ತೆ. ಇಷ್ಟು ನನಗೆ ಖಂಡಿತಮ್ಮ. ಗೊತ್ತಿರುತ್ತೆ. ಸೊ ನೀವು ಹೇಳಿರ್ತಕ್ಕಂಥ ಅಷ್ಟೂ ಅಂಶಗಳು ಕೂಡ ಅಕ್ಷರಶಃ ಎಷ್ಟೊಂದು ಅರ್ಥಪೂರ್ಣವಾಗಿತ್ತು ಅಂತ ಹೇಳಿದ್ರೆ, ಅಲ್ಲೆಲ್ಲ ಒಂದು ಕಡೆ ಆತ ತಪಸ್ಸಿಗೆ ಕೂತಾಗ ಯಾವ ಮಟ್ಟದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಮಗ್ನರಾಗಿರ್ತಾರೆ ಅಂತ ಹೇಳಿದ್ರೆ, ಅವರ ಸುತ್ತ ಆ ಬೆಳೆದಿರ್ತಕ್ಕಂಥ ಹುತ್ತದಲ್ಲಿ ಹಾವು ಕೂಡ ವಾಸ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತೆ. ಅಷ್ಟೊಂದು ಉಷ್ಣ ಪ್ರವೃತ್ತಿ ಅವರಿಂದ ಹೊರಗಡೆ ಬರ್ತಾ ಇರತ್ತಂತೆ. ಸೊ ಆ ಒಂದು ಅದಕ್ಕೋಸ್ಕರನೇ ಅವರಿಗೆ ಆ ವಾಲ್ಮೀಕಿತನ ಅಂತ ಹೇಳ್ತಾರೆ. ಆ ವಾಲ್ಮೀಕಿ ಅಂದ್ರೆ ಅದು ನೀವೇನೇ ಹೇಳಿದ್ರಿ, ಹುತ್ತ ಅಂತಕ್ಕಂಥದ್ದನ್ನ ಬರೀ ಕೇವಲ ಅವರ ಒಂದು ತಪಸ್ಸಿನಿಂದಲೇ ಅವರು ಅಷ್ಟೊಂದು ದೊಡ್ಡದಾಗಿ ಅದರಲ್ಲಿ ಜಾಗೃತಗೊಂಡ್ಬಿಡ್ತಾರಂತೆ. ಶಬ್ದಗಳಿಗೂ ಅದನ್ನ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಋಷಿಮುನಿಯರೇ ಹೇಳಿರ್ತಾರೆ. ಸೊ ಒಬ್ಬ ಯಕಶ್ಚಿತ್ ಸಾಮಾನ್ಯ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ, ಅದರಲ್ಲೂ ಕೂಡ ತನ್ನ ಹೊಟ್ಟೆಪಡೆಗಾಗಿ ತನ್ನ ಕುಟುಂಬ ಸಾಲ್ಕೋದಕ್ಕೋಸ್ಕರ ಈ ಥರ ಕಳ್ತನ ದರೋಡೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ವಾಲ್ಮೀಕಿಯಾಗಿ ವಾಲ್ಮೀಕಿ ರಾಮಾಯಣವನ್ನ ಬರೆದಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅದ್ಭುತಪೂರ್ವವಾಗಿರ್ತಕ್ಕಂಥದ್ದು. ಟ್ವಿಸ್ಟ್ಗಳು ಯಾರ ಲೈಫ್ ನಲ್ಲಿ ಹೆಂಗ್ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅನ್ನೋದಕ್ಕೆ ಅವರು ಒಂದು ಉದಾಹರಣೆ. ನಿಜ ನಿಜ. ಅವರಾಗಿರ್ಬೋದು, ಈ ಕಂಜೂಸ್ ಆಗಿರ್ತಕ್ಕಂಥ ಪುರಂದರದಾಸರಾಗಿರ್ಬೋದು, ಪ್ರತಿಯೊಬ್ಬರ ಒಂದು ಜೀವನದಲ್ಲೂ ಕೂಡ ಅಗಾಧವಾಗಿರ್ತಕ್ಕಂಥ ಒಂದು ಬೆಳಕನ್ನ ಚೆಲ್ಲಿರ್ತಕ್ಕಂಥ ಒಬ್ಬರು ವ್ಯಕ್ತಿಗಳಿದ್ದೇ ಇರ್ತಾರೆ ಅಲ್ವಾ? ಸೊ ತುಂಬಾ ಖುಷಿ ಆಯ್ತು ಮಾ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಎಲ್ಲ ವಿಚಾರಗಳನ್ನು ನಾವೇ ಹೇಳ್ತಾ ಹೋದ್ರೆ ಜನರಿಗೆ ಹತ್ರ ಆಗೋಲ್ಲ, ಆದರೆ ಒಬ್ಬ ಆಡಿಯನ್ಸ್ ಆಗಿ ನೀವು ಅದನ್ನ ಹೇಳಿದಾಗ ಜನರಿಗೆ ತುಂಬ ಮನ ಮುಟ್ಟುತ್ತೆ. ಇದೊಂದು ಎಷ್ಟೊಂದೆಲ್ಲ ಸತ್ಯಗಳು ವಾಲ್ಮೀಕಿಗೆ ಅವರ ಜೀವನ ಚರಿತ್ರೆಯಲ್ಲಿ ಇದೆ, ವಾಲ್ಮೀಕಿ ಅವರ ಹಿಂದೆ ಇದೆ ಅಂತಕ್ಕಂಥದ್ದು ಅರ್ಥ ಆಗತ್ತಲ್ವಾ? ತುಂಬಾ ಜನರಿಗೆ ಏನು ರಾಮಾಯಣ ಬರೆದ್ರು ಅಷ್ಟೇ ವಾಲ್ಮೀಕಿ, ಆದರೆ ವಾಲ್ಮೀಕಿ ನಿಜ ಜೀವನ ಹೇಗಿತ್ತು, ಅವ್ರು ಎಷ್ಟೊಂದೆಲ್ಲ ಕಷ್ಟಪಡ್ತಾರೆ, ಅವ್ರ ಕುಟುಂಬವನ್ನು ಸಾಕೋದಕ್ಕೆ ಅವರು ಒಂದು ಕಳ್ತನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಯಾರು ನಂಬೋಲ್ಲ. ಆದರೆ ಅವರು ಅದನ್ನೆಲ್ಲ ಮೀರಿ ಬಂದು ಇವತ್ತು ಎಲ್ಲರಿಂದ ಪೂಜೆಗೆ ಒಳಗಾಗ್ತಾರಲ್ಲ, ಅದು ಒಂದು ಸಾಧನೆ ಅಂತ ಹೇಳಿದ್ರೆ. ಎಸ್ ಮಾ, ತುಂಬ ಖುಷಿ ಆಯಿತು. ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ವಾಲ್ಮೀಕಿ ಜಯಂತಿ ಇದೆ, ಮಂಗಳವಾರ ಶೀಗೆ ಹುಣ್ಣಿಮೆ ಮೇಲೆ ನಮ್ಮೆಲ್ಲ ರೈತರಿಗೆ ಒಂದು ಸಂಭ್ರಮದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಸೊ ಎಲ್ಲ ರೈತರು ಹೆಚ್ಚು ಕಡಿಮೆ ಇವತ್ತು ಕೆಲವೊಬ್ಬರೆಲ್ಲ ಹೋಗ್ಬಿಟ್ಟು ತೋಟಗಳಿಗೆ ಪೂಜೆ ಮಾಡ್ತಾರೆ, ತೋಟದಲ್ಲೇ ಹೌದು ಊಟ ಮಾಡ್ತಾರೆ, ಆಕಳುಗಳಿಗೆಲ್ಲ ಪೂಜೆ ಮಾಡ್ತಾರೆ. ವಿಶೇಷವಾಗಿರ್ತಕ್ಕಂಥ ಹಬ್ಬಗಳನ್ನ ಎತ್ತಿನ ಕೋಡುಗಳಿಗೆಲ್ಲ ಸಿಂಗಾರ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ತಾರಲ್ವಾ ಇವತ್ತು? ಹೌದು ಸರ್, ಹೌದು ಸರ್, ಹೌದು. ತುಂಬಾ ನಮ್ ಕಡೆ ಮಾಡಲ್ಲ ಜಾಸ್ತಿ, ಹರಿಹರ ತಾಲೂಕಿನಲ್ಲಿ ಅಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಹೌದೌದು, ಹರಿಹರ ತಾಲೂಕು ಈ ಕಡೆ ಗದಗ ಕಡೆ ಎಲ್ಲ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಸುಗ್ಗಿ ಹಬ್ಬ ಚೆನ್ನಾಗಿ ಮಾಡ್ತಾರೆ. ಹೌದು, ಕೆಲವೊಂದ್ ಕಡೆ ಎಲ್ಲ ಈ ಹೋರಿಗಳಿಗೆ ಕೆಂಡ ಹಾಯಿಸ್ತಾರೆ ಹೆದರಬಾರ್ದು ಅನ್ನೋ ಕಾರಣಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಎಸ್ ಮಾ, ಹೇಳಿ ಇವತ್ತು ಯಾವ್ದಾದ್ರು ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದ್ರು ಹೇಳ್ತೀರಾ? ಇವತ್ತು ರಾಮಂದೇ ಹೇಳ್ತೀನಿ ಸರ್, ವಾಲ್ಮೀಕಿ ರಾಮಾಯಣ ಖಂಡಿತ ಹೇಳಿ. ಬಗ್ಗೆ ಹೇಳಿದ್ರಲ್ಲ, ರಾಮಂದೇ ಒಂದು ಭಕ್ತಿಗೀತೆ ಹೇಳ್ತೀನಿ. ಓದಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನೆಂದೇ, ತೆರೆಯೋ ಬಾಗಿಲನು ರಾಮ, ಓದಿಸಲೆಂದೇ ಹೂಗಳ ತಂದೆ, ಮೋಡದ ಮೇಲೆ ಚಿನ್ನದ ನೀರು ಎಲ್ಲಿಗ ಸಾಗಿದೆ, ಹೊನ್ನಿನ ತೇರು ಮಾಣಿಕ್ಯದಾರತಿ, ಮಾಣಿಕ್ಯದಾರತಿ ಉಷತಂದಿಗಳು ತಾಮಸವೇಕಿನ್ನು ರಾಮ, ತೆರೆಯೋ ಬಾಗಿಲನು ಸ್ವಾಮಿ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನೆಂದೇ. ಧನ್ಯವಾದಗಳಮ್ಮ, ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಅದರ ಜೊತೆಗೆ ಸಾಕಷ್ಟು ವಾಲ್ಮೀಕಿಯವರ ಕುರಿತಾಗಿ ವಿಚಾರಗಳನ್ನು ತಿಳಿಸಿದ್ರಿ. ಒಳ್ಳೆಯದಾಗಲಿ ಅಮ್ಮ, ನಮಸ್ಕಾರಮ್ಮ. ಕ್ವಶನ್ ಏನೂ ಇಲ್ಲಮ್ಮ, ಎಲ್ಲ ನೀವೇ ಹೇಳಿಬಿಟ್ಟಿದ್ದೀರಿ ಇವತ್ತು, ಹಾಗೆ ಖಂಡಿತ ನಾಳೆ ಕೇಳ್ತೀನಿ ನಿಮ್ಮ. ಓಕೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಮಹರ್ಷಿ ವಾಲ್ಮೀಕಿ ಬಗ್ಗೆ ಸಾಕಷ್ಟು ವಿಚಾರಗಳು ಇದೆ, ಅದರಲ್ಲೂ ಕೂಡ ಅವರು ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಗಿದ್ದೀರಿ?
ಚೆನ್ನಾಗಿದೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸುಧಾ ಮೇಡಮ್. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ಶಾವಿಗೆ ಬಾತ್ ಮಾಡಿದ್ವಿ ಸರ್. ಶಾವ್ಗೆ ಬಾತ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇವತ್ತು ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಸರ್ ಎಲ್ಲರಿಗೂ. ಓಕೆ. ಸೊ ವಾಲ್ಮೀಕಿ ಅವ್ರ ಬಗ್ಗೆ ಏನಾದರೂ ಇದೆಯಾ ಮಾಹಿತಿ ನಿಮ್ಮ ಹತ್ರ? ಅಷ್ಟೊಂದು ಮಾಡ್ಕೊಂಡಿಲ್ಲ ಸರ್, ತಿಳ್ಕೊಂಡಿಲ್ಲ ಸರ್ ಅದ್ರ ಬಗ್ಗೆ. ಓಕೆ, ಸರಿಮ್ಮ, ತೊಂದರೆ ಇಲ್ಲ. ಹೇಳಿಮ್ಮ, ಇವತ್ತು ಯಾವುದಾದ್ರೂ ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳಿ. ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ ಸರ್. ಖಂಡಿತಮ್ಮ, ಖಂಡಿತ. ಸೊ ಎಲ್ಲರ ಪರವಾಗಿ ನಿಮಗೆ ವಾಲ್ಮೀಕಿ ಜಯಂತಿ ಹಾರ್ದಿಕ ಶುಭಾಶಯಗಳು. ಹಾಗೆ ನಿಮ್ಮ ಕಡೆಯಿಂದ ಎಲ್ಲರಿಗೂ ಕೂಡ ವಾಲ್ಮೀಕಿ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹೇಳಿಮ್ಮ, ಯಾವುದಾದ್ರೂ ಭಕ್ತಿಗೀತೆ ಅಥವಾ ಭಾವಗೀತೆ ಯಾವುದಾದ್ರೂ ಹೇಳ್ತೀರಾ? ಹೇಳ್ತೀನಿ ಸರ್. ಹೇಳಿಮ್ಮ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ತುತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ. ನೀನಿತ್ಯ ಕಾಯ, ನೀನಿತ್ಯ ಕಾಯ, ನಿನ ಕೈಲಿ ಮಾಯ, ಹೋಗುವುದು ಹೋಗುವುದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಲಿ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಲಿ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗ ಮನಕೆ ಸಾರಂಗ ಮನಕೆ, ನೂರಾರು ಬಯಕೆ, ಮುಂದಿಟ್ಟು ರಮಿಸುವುದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ. ಸೊ ಭಗವಂತನ ಹತ್ರ ನಾವು ಯಾವತ್ತೂ ನೀನು ಕೊಟ್ಟರೂ ಕೊಡದೇ ಇರೋದ್ರೂ ಕೂಡ ನಾವು ನಿನಗೆ ಶರಣಾಗತನ ಆಗ್ತೀವಿ ಅಂತ ಹೇಳಲಿಕ್ಕೆ ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆ ಅಲ್ವಾ? ಸೊ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ. ಒಳ್ಳೆಯದಾಗಲಿ ಅಮ್ಮ. ನಮಸ್ಕಾರ. ಆಯ್ತು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಸಾಕಷ್ಟು ವಿಚಾರಗಳಿದೆ ವಾಲ್ಮೀಕಿ ಜಯಂತಿ ಕುರಿತಾಗಿ. ಅದೇ ರೀತಿ ಇನ್ನಷ್ಟು ವಿಚಾರಗಳು ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಕೂಡ ಇದೆ. ಆ ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಏನ್ ಸರ್, ಮಳೆ ಬಿಸಿಲು ಅಂದ್ರೆ ಬಿಸಿಲು ಹೇಳಬಾರ್ದು ಬಿಡಿ ಸರ್. ಬರುತ್ತೆ ಬರುತ್ತೆ, ಮಳೆ ಬರುತ್ತೆ. ಆದಷ್ಟು ಬೇಗ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಆಯ್ತಾ? ಸ್ವಲ್ಪ ತಾಳ್ಮೆಯಿಂದ ಕಾಯೋಣ. ಆಯ್ತು ಸರ್. ಬಿಸಿಲು ಅಂದ್ರೆ ಬಿಸಿಲು, ಬೆಂಕಿ ಅಂತ ಬಿಸಿಲು ಸರ್. ಹೊರಡಕ್ಕಾಗಲ್ಲ, ಕುಂದ್ರಕ್ಕಾಗಲ್ಲ. ಹೌದು ಹೌದು, ಒಂದು ಸ್ವಲ್ಪ ಬಿಸಿಲಿದೆ. ಶಿಗೆ ಹುಣ್ಣಿಮೆ ಅಲ್ವಾ? ಸೊ ಹುಣ್ಣಿಮೆ ಕಳೆದ ನಂತರ ಮಳೆ ಬಂದೇ ಬರುತ್ತೆ. ಹೋಗಿದ್ದೀರಾ ಹೊಲಕ್ಕೆ ಪೂಜೆ ಮಾಡಕ್ಕೆ, ತೋಟಕ್ಕೆ? ಹೋಗಿದ್ದೆ ಸರ್. ಇವತ್ತೊಂದು ನಮ್ಮ ಮೊಮ್ಮಗೊಂದೊಂದು ಹೊನ್ನಾಳಿ ತಾಲೂಕು ಬಳ್ಳೇಶ್ವರ ಅಂತಂದು ನಮ್ಮ ಮೊಮ್ಮಗೊಂದೊಂದು ಫೋಟೋ ಹಾಕಿದ್ದೆ ನೋಡಿ ಸರ್. 72-98 ಲಾಸ್ಟ್. ಲಾಸ್ಟ್ 72-98? ಫಸ್ಟ್ 92, 72, ಲಾಸ್ಟ್ 98 ಸರ್. ಕರೆಕ್ಟಾಗಿ ನೋಡಿ ನಂಬರು. ಅದೇ ನಂಬರ್ ಸರ್, 72-98 ಲಾಸ್ಟ್. 72-98. ಬಳ್ಳೇಶ್ವರ ಸರ್, ಹೊನ್ನಾಳಿ ತಾಲೂಕು. ವಿಡಿಯೋ ಕಳಿಸಿದ್ದೀರಾ, ಫೋಟೋ ಕಳಿಸಿದ್ದೀರಾ? ವಿಡಿಯೋ ವಿಡಿಯೋ ಕಳಿಸಿದ್ದೀರಾ? ವಿಡಿಯೋ ಸರಿ, ಅದಕ್ಕೆ ಆಗ್ತೀರ ಅಂತ ಹಾಕಿ ಸ್ವಲ್ಪ ಇದೆ. ಸರಿ ಸರಿ, ಆಯಿತು. ಪ್ರಸಾರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹ್ಞೂ ಸರ್. ಹಾಂ, ಆಗಲಿ. ಮೊಮ್ಮಗನ ಹೆಸರೇನು?
ಮೊಮ್ಮಗಿನ ಹೆಸರಿಟ್ಟಿಲ್ಲ ಸರ್. ಮೊನ್ನೆ 5 ತಿಂಗಳ ಮೊನ್ನೆ ಇಡಕಂತ ಹೋದ್ವಿ, 9 ತಿಂಗಳಿಗೆ ಇಡ್ರು ಅಂದ್ರು. ಹೌದಾ? ಹ್ಞೂ ಸರ್. ಆಗ್ಲಿ ಮೊಮ್ಮಗ. ಆಗ್ಲಿ ಏನಂತ ಕರಿತಿದ್ದೀರಿ ಮತ್ತೀಗ? ಗುಂಡ್ರು ಅಂತ ಕರಿತೀನಿ. ಗುಂಡು ಅಂತ. ಗುಂಡು ಅಂತ ಕರಿತಿದ್ದೀರಾ? ಆಯ್ತು ಬಿಡಿ. ಮೊಮ್ಮಗ ಇನ್ನು ಗುಂಡಾಗಿದ್ದಾನೆ, ಒಳ್ಳೇದಾಗ್ಲಿ ಮೊಮ್ಮಗನಿಗೆ. ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ರಿಗೂ ನಿಮ್ಮ ಮೊಮ್ಮಗನಿಗೆ ಶುಭಾಶಯಗಳನ್ನು ತಿಳಿಸೋಣ. ಭಗವಂತನ ಆಶೀರ್ವಾದ ಇರ್ಲಿ ನಿಮ್ಮೆಲ್ಲರ ಮೇಲೆ, ಆಯ್ತಾ? ಸರಿ, ಫೋಟೋ ಪ್ರಸಾರ ಆಗ್ತಾ ಇದೆ ನೋಡಿ, ವಿಡಿಯೋ ಪ್ರಸಾರ ಆಗ್ತಾ ಇದೆ, ಬರ್ತಾ ಇದೆ ನೋಡಿ, ವಿಡಿಯೋ ಬರ್ತಾ ಇದೆ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಇವತ್ತು ಶರತ್ ಪೂರ್ಣಿಮಾ ಕೂಡ ಇದೆ. ವಿಶೇಷವಾಗಿ ಇದನ್ನು ಸಿಗಿ ಹುಣ್ಣಿಮೆ ಅಂತ ಹೇಳ್ತಾರೆ. ಅದರಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬರುತ್ತೆ. ಅಶ್ವಿನಿ ಮಾಸದ ಹುಣ್ಣಿಮೆಯನ್ನು ಶಿಗಿ ಹುಣ್ಣಿಮೆ ಅಂತಕ್ಕಂಥದ್ದು ಒಂದು ಕರಿತಕ್ಕಂಥ ಒಂದು ಸಂಪ್ರದಾಯ. ಸೊ ಇವತ್ತು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಕಾರ್ಯಕ್ರಮ ಇತ್ತು. ಅದರಲ್ಲಿ ಸಾಕಷ್ಟು ಜನ ಗಣ್ಯರು ಭಾಗವಹಿಸಿದರು. ದೃಢ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶೆಟ್ಟಿ ಅವರು ಕೂಡ ಅದರಲ್ಲಿ ಭಾಗವಹಿಸಿದರು. ಆ ಒಂದು ಭಾವಚಿತ್ರವನ್ನು ನೋಡ್ತಾ ಇದ್ದೀರಿ. ಸಮಾಜಕ್ಕೆ ಹಿರಿಯ ನಾಗರಿಕರ ಅದರಲ್ಲೂ ಕೂಡ ಸಲಹೆ, ಸೂಚನೆ, ಮಾರ್ಗದರ್ಶನ ಅಗತ್ಯ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಲ್ಲ ಅಂದ್ಬಿಟ್ರೆ ಆದರ್ಶಗಳು ಕಣ್ಮರೆ ಆಗಿಬಿಡ್ತಾವೆ ಅಂಥೇಳಿ ಆ ಮೌಲ್ಯಗಳನ್ನು ನಾವೆಲ್ಲರೂ ಎತ್ತಿ ಹಿಡಿಬೇಕು ಅಂಥೇಳಿ ದಿನೇಶ್ ಶೆಟ್ಟಿ ಅವರು ಹೇಳಿದರು. ನಿಜಕ್ಕೂ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತು. ಇವತ್ತು ಬಹುಶಃ ಸಮಾಜದಲ್ಲಿ ಅಷ್ಟೇ ಅಲ್ಲ, ಮನೆಗಳಲ್ಲಿ ಹಿರಿಯರು ಇರಲಿಲ್ಲ ಅಂದ್ಬಿಟ್ರೆ ಎಷ್ಟೋ ಜನರಿಗೆ ಯಾವ ಪೂಜೆ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಶ್ರಾದ್ದ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಗಣಪತಿ ಎಷ್ಟು ದಿವಸ ಇಡಬೇಕು ಅಂತ ಗೊತ್ತಿಲ್ಲ, ಗೌರಿ ಮೊದಲು ಬರ್ತಾರೆ, ಗಣಪತಿ ಮೊದಲು ಬರ್ತಾರೆ, ಹೀಗೆ 100 ಪೂಜೆಗಳಲ್ಲಿ ಕನ್ಫ್ಯೂಷನ್ಸು. ಅದೇ ಒಬ್ಬರು ಮನೆಯಲ್ಲಿ ಹಿರಿಯರು ಅಂತಿದ್ರು ಅಂದರೆ ಇದು ಹಿಂಗಲ್ಲ, ಹಿಂಗೆ ಮಾಡು ಅಂತ ಅವ್ರು ಹೇಳಿದ್ರು ಅಂದರೆ ಅದು ವೇದವಾಕ್ಯ. ಸೊ ಅದನ್ನು ಕೇಳ್ಕೊಂಡು ನಾವು ಮಾಡ್ಕೊಳ್ತಾ ಹೋಗ್ಬಿಡ್ಬೋದು ಕಿರಿಯವರು. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಿರಿಯರಾದಿಯಾಗಿ ಹಿರಿಯರವರೆಗೂ ಎಲ್ಲರೂ ಕೂಡ ಒಂದು ಜೀವನದ ರೀತಿ ನೀತಿಯ ಪಾಠಗಳನ್ನು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ನಾವೆಲ್ಲೋ ದುಡ್ಡು ಕೊಟ್ಟು ಕಲಿಯೋದು, ಇನ್ನೇನೋ ಯೂಟ್ಯೂಬ್ ನೋಡಿ ಕಲಿಯೋದು ಅಂತಲ್ಲ. ಬರೀ ಆ ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಒಂದು ಇದ್ಬಿಟ್ರೆ ಸಾಕು, ಎಲ್ಲವೂ ಕೂಡ ತಾನು ನಡ್ಕೊಂಡು ಹೋಗ್ತವೆ. ಅದಕ್ಕೆ ಯಾವಾಗಲೂ ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಕಾಯಿ ಮುಗಿತೀಯೋ ಇಲ್ಲೋ ಗೊತ್ತಿಲ್ಲ, ಕಾಲಿಗೆ ಬೀಳ್ತೀಯೋ ಇಲ್ಲೋ ಗೊತ್ತಿಲ್ಲ, ಮನೇಲಿರ್ತಕ್ಕಂಥ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಿಬಿಡು, ಜೀವನ ಪಾವನ ಆಗುತ್ತೆ. ಪ್ರತ್ಯಕ್ಷ ದೇವರು ಅಂದರೆ ಅವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಯಾವಾಗಲೂ ಅದಕ್ಕೆ ದೊಡ್ಡವ್ರು ಹೇಳ್ತಾ ಇರ್ತಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಈ ವಿಚಾರವಾಗಿ ಇನ್ನಷ್ಟು ಮಾತಾಡೋಣಂತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆಪ್ಪ, ಹೇಳಿ. ರೋಹಿತ್ ಪಿಜ್ಜಾದವಾ? ಹೌದು ಸರ್. ಓಕೆ, ಹೇಳಿಪ್ಪ. ತಿಂಡಿ ಆಯ್ತಾ? ಆಯ್ತು ಸರ್. ಏನು ತಿಂಡಿ ತಿಂದ್ರಿ? ಇದು ಸರ್ ಪೂರಿ. ಓಕೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ ಗೊತ್ತಿದೆಯಾ? ಸರ್ ಏನೋ ಹುಣ್ಣಿಮೆ ಅಂದ್ರು ಅಜ್ಜಿ. ಮತ್ತೇನು? ಮತ್ತೆ ಗೊತ್ತಿಲ್ಲ ಸರ್. ಓಕೆ, ಸರಿ. ಒಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್. ನಿಮ್ ಪ್ರಶ್ನೆ ಆದ್ಮೇಲೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಆಯ್ತಪ್ಪ. ಇವತ್ತು ನಿಮಗೆ ಒಂದು ಪ್ರಶ್ನೆ, ರಾಮಾಯಣವನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ. ವಾಲ್ಮೀಕಿ ಸರ್, ಮಹರ್ಷಿ ವಾಲ್ಮೀಕಿ ಅವರು. ಅವ್ರ ಜಯಂತಿ ಇವತ್ತು. ಹೌದಾ? ಈಗ ನೆನಪಾಯ್ತು ಸರ್ ನೀವು ಹೇಳಿದಾಗ. ಓಕೆ, ಸರಿ. ಅವರಿಗೆ ಅದಕ್ಕೆ ಆದ್ರೂ ಮರ್ತೋಗಿದೆ. ಇರ್ಲಿ, ತೊಂದ್ರೆ ಇಲ್ಲ. ಅವರಿಗೆ ವಾಲ್ಮೀಕಿ ಅಂತ ಹೆಸರು ಯಾಕೆ ಬಂತು ಅಂತ ಗೊತ್ತಿದ್ಯಾ? ಸರ್, ಮಹರ್ಷಿ ವಾಲ್ಮೀಕಿ ಅವರ ನಿಜವಾದ ಹೆಸರು ಮಹರ್ಷಿ ವಾಲ್ಮೀಕಿ ಅಲ್ಲ. ಓಕೆ, ಅವ್ರಿಗೆ ವಾಲ್ಮೀಕಿ ಅಂತ ಹೆಸರು ಏನಕ್ಕೆ ಬಂತು ಅಂತ ಗೊತ್ತಾ? ಸರ್, ಅವರು ರಾಮಾಯಣ ಬರೀತಾ ಇದ್ರಲ್ಲ ಅದಕ್ಕೆ ಅವ್ರಿಗೆ ವಾಲ್ಮೀಕಿ ಮಹರ್ಷಿ ಅಂತ ಬಂತು. ನಾನು ಕೇಳ್ತಾ ಇರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿ ಅಂತ ಹೆಸರು ಏನಕ್ಕೆ ಬಂತು ಅಂತ. ಸರ್ ಗೊತ್ತಿಲ್ಲ. ಓಕೆ, ಅನಂತರದಲ್ಲಿ ನಾನೇ ಹೇಳ್ತೀನಿ. ಸೊ ಒಂದು ಉತ್ತರ ಸರಿಯಾಗಿ ಹೇಳಿದ್ರಿ. ರಾಮಾಯಣವನ್ನ ಬರೆದಿರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿ. ಓಕೆ, ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ಕೇಳಿಪ್ಪ. ಸರ್, ಮರದಲ್ಲಿ ಮರ ಹುಟ್ಟಿ ತಿನ್ನಬಾರದ ಹಣ್ಣು ಬಹಳ ರುಚಿ, ಏನ್ ಹೇಳಿ ಸರ್? ತಿನ್ನಬಾರದ ಹಣ್ಣು ಭಾರಿ ರುಚಿ. ಮರದಲ್ಲಿ ಮರ ಹುಟ್ಟಿ ತಿನ್ನಬಾರದ ಹಣ್ಣು ಭಾರಿ ರುಚಿ. ಆಪ್ಷನ್ ಏನಾದ್ರು ಇದೇನಪ್ಪ? ಇಲ್ಲ ಸರ್, ಅಜ್ಜಿ ಹೇಳ್ಕೊಟ್ಟಿದ್ದಾರೆ. ಒಬ್ಬ ಅಜ್ಜಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಇದಕ್ಕೆ ಉತ್ತರ ಖಂಡಿತವಾಗ್ಲೂ ನಮಗೆ ಗೊತ್ತಿರಲ್ಲ. ಯಾಕಂದ್ರೆ ಅಜ್ಜಿ ಕೇಳದ ಪ್ರಶ್ನೆಗಳನ್ನ ಕೇಳಿರ್ತಾರೆ, ಬಹಳ ಕಷ್ಟದ ಪ್ರಶ್ನೆಗಳದು. ಪಾಪು. ಓಕೆ.
ಸರಿ 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 ಸರಿಯಾಗಿರ್ತಕ್ಕಂಥ ಉತ್ತರ. ನಾವು ಇನ್ನೊಂದು ಅಜ್ಜಿ ಮನೆ ಬಂದಿದ್ವಿ, ದೇವರಾಜ ರಸ್ ಮನೆ. ಹೌದಾ? ಹೌದು ಓಕೆ ಓಕೆ, ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ ಯು ಸೊ ಮಚ್. ಮಾತಾಡ್ತಾನಂತ ಸರಿಪ್ಪ. ಸರ್ ಕ್ವಶನ್ ಹೇಳಿದ್ರಲ್ಲ ಸರ್, ಉತ್ತರ ಗೊತ್ತಿದೆಯಾ ಅದಕ್ಕೆ? ಏನ್ ಸರ್ ಕ್ವಶನ್? ನಾನು ಇವಾಗೇನು ಬಂದೆ ಅದಕ್ಕೆ. ಓಕೆ, ಮಹರ್ಷಿ ವಾಲ್ಮೀಕಿ ಅವರಿಗೆ ವಾಲ್ಮೀಕಿ ಅಂತ ಹೆಸರು ಏನಕ್ಕೆ ಬಂತು ಅಂತ. ಐ ಥಿಂಕ್ ವಾಲ್ಮೀಕಿ ಇವಾಗ ಹೋಗ್ತಾ ಇದ್ರು ಸರ್, ಆ ಟೈಮಲ್ಲಿ ಒಬ್ಬ ಅಂಟರ್ ಅವ್ರನ್ನ ಒಂದು ಇದನ್ನ ಸಾಯಿಸ್ತ, ಒಂದು ಪಕ್ಷಿನ. ಅವಾಗ ಬ್ರಹ್ಮವಿದ್ಯನ್ ರಾಮಾಯಣ ಬರಿ ಅಂದಾಗ ವಾಲ್ಮೀಕಿ ಅಂತ ಹೆಸರು ಬಂದಿದೆ ಅನ್ಸುತ್ತೆ ಸರ್. ಓಕೆ, ಅದೆಲ್ಲ ಉತ್ತರ. ಏನಿಯೋ ಕಾರ್ಯಕ್ರಮ ನೋಡ್ತಾ ಇರಪ್ಪ, ಇನ್ನು ಕೆಲವು ಪ್ರಶ್ನೆಗಳು ನಾನೇ ಉತ್ತರ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹೇಳಿ ಸರ್ ಇವಾಗ್ಲೇ. ಆಮೇಲೆ ಹೇಳ್ತೀನಿ. ಸಾಕಷ್ಟು ಜನರಿಗೆ ಪ್ರಶ್ನೆ ಕೇಳಬೇಕಲ್ವಾ? ಪ್ಲೀಸ್ ಸರ್. ಬೇರೆ ಯಾರಿಗಾದ್ರೂ ಉತ್ತರ ಗೊತ್ತಿದ್ಬಿಟ್ರೆ ಮಿಸ್ ಆಗ್ಬಿಡತ್ತೆ, ಅದಕ್ಕೋಸ್ಕರ ಆಮೇಲೆ ನಾನೇ ಹೇಳ್ತೀನಿ. ಥ್ಯಾಂಕ್ ಯು. ನೋಡ್ತಾ ಇರಿಪ್ಪ ಕಾರ್ಯಕ್ರಮ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೇಲಿರ್ತಕ್ಕಂಥ ಪುಟ್ಟ ಮಕ್ಕಳಿಗೆ ಅಜ್ಜಂದಿರ ಜೊತೆ ಬರೀಲಿಕ್ಕೆ ಬಿಡಿ. ಅವರು ಹೇಳ್ಕೊಡ್ತಕ್ಕಂಥ ಪುಟ್ಟ ಪುಟ್ಟ ನೀತಿಕತೆಗಳಲ್ಲಿ ಸಾಕಷ್ಟು ಸಾರಾಂಶ ಇರುತ್ತೆ, ಜೀವನದ ಮೌಲ್ಯಗಳಿರುತ್ತೆ, ಜೀವನದ ಆದರ್ಶಗಳಿರುತ್ತೆ. ಅದು ಶ್ರೀರಾಮಚಂದ್ರನ ಕಥೆ ಆಗಿರ್ಬೋದು, ಆಯಿತಾ, ದಶರಥ ಮಹಾರಾಜನ ಕಥೆ ಆಗಿರ್ಬೋದು. ಆಮೇಲೆ ಶ್ರೀರಾಮಚಂದ್ರನ ಕಥೆಯಲ್ಲೇ ಹಲವಾರು ಉಪಕಥೆಗಳು ಬರುತ್ತೆ. ಶ್ರೀರಾಮಚಂದ್ರ ಬರೀ ಒಬ್ಬ ಶ್ರೀರಾಮಚಂದ್ರ ಆಗಿ ನಮ್ಮ ಎದುರು ಕಾಣಿಸ್ಕೊಳ್ತಾರೆ ಅಷ್ಟೇ. ಆದರೆ ಒಬ್ಬ ಮಗ ಹೇಗಿರಬೇಕು ಅಂತ ಶ್ರೀರಾಮಚಂದ್ರನ ನೋಡಿ ಕಲಿಬೇಕು. ಒಬ್ಬ ತಮ್ಮ ಹೇಗಿರಬೇಕು ಅಂತಕ್ಕಂಥದ್ದನ್ನು ಲಕ್ಷ್ಮಣನನ್ನು ನೋಡಿ ಕಲಿಬೇಕು. ಒಬ್ಬ ತಾಯಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಹೋದರೆ ಇಲ್ಲಿ 3 ಜನ ತಾಯಿಯಂದರೆ ಬರ್ತಾರೆ. ಸೊ ಹೀಗೆ ಒಂದಕ್ಕೂ ಕೂಡ ಒಂದೊಂದು ಉಪಕಥೆಗಳು ಹುಟ್ಕೊಳ್ತಾ ಹೋಗ್ತಾರೆ. ತಂದೆ ಆದವನು ಹೇಗಿರಬಾರ್ದು ಅನ್ನೋದನ್ನು ಕೂಡ ದಶರಥ ಮಹಾರಾಜರು ಹೇಳ್ಕೊಡ್ತಾರೆ. ಸೊ ದಶರಥ ಮಹಾರಾಜರು ಹೆಂಡತಿಯ ಮಾತಿಗೆ ಕಟ್ಟುಬಿದ್ದು ಶ್ರೀರಾಮಚಂದ್ರನನ್ನು ಕಾಡಿ ಕಳಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಇಲ್ಲಿ ತಂದೆ ಒಂದು ಕಡೆ ಆದರ್ಶಪ್ರಾಯವಾಗಿದ್ದರೆ ಇಂಥ ಪರಿಸ್ಥಿತಿ ಬರಲ್ಲ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಸೂಚ್ಯವಾಗಿ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದ್ದರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ಹೇಳಿ, ತಮ್ಮ ಹೆಸರು? ಧನುಷ್ ನಾಡಿಗರ್. ಧನುಷ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಂದೇ ಬರ್ತಡೇ ಇದೆ 14ನೇ ತಾರೀಕು. ಓಕೆ, ಏನು ಓದ್ತಾ ಇದ್ದೀರಿ? ಹಲೋ, ಹಿಂದ್ಗಡೆಯಿಂದ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಸ್ವಲ್ಪ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತೀರಾ? ಓಕೆ. ಹಲೋ ಹಲೋ. ಓಕೆಪ್ಪ, ಅಡ್ವಾನ್ಸ್ ಆಗಿ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿಪ್ಪ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ರಾಮಾಯಣದಲ್ಲಿ ನಂಬಿದರೆ ಹೇಗೆ ನಂಬಬೇಕು, ಭಗವಂತನನ್ನು ಆಗಲಿ, ಒಬ್ಬ ಸ್ನೇಹಿತನನ್ನು ಆಗಲಿ, ಒಬ್ಬ ಅಣ್ಣನನ್ನಾಗಲಿ ಅನ್ನೋದನ್ನು ಹನುಮಂತ ಹೇಳ್ಕೊಡ್ತಾರೆ. ಸೊ ಹನುಮಂತ ಅದು ಎಷ್ಟು ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಅನ್ನೋವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಆ ಹನುಮಂತನಿಗೆ ಸ್ವತಃ ಅವನ ಶಕ್ತಿಯೇ ಗೊತ್ತಿರೋದಿಲ್ಲ. ಅವನಿಗೆ ವಾನರ ಸೇನಾ ಮುಖ್ಯಸ್ಥ ಮಾತ್ರ ಅಂತ ಗೊತ್ತಿರುತ್ತೆ. ಆದರೆ ಆ ಸಮುದ್ರೋಲ್ಲಂಘನ ಮಾಡಬಹುದು, ನಾನು ಈ ಒಂದು ಸಮುದ್ರಕ್ಕೆ ಅಣೆಕಟ್ಟನ್ನು ತನ್ನ ಕಪೀಶ ಸೈನ್ಯದಿಂದ ಕಟ್ಟಬೋದು ಅಂತಕ್ಕಂಥದ್ದಾಗಲಿ, ಆ ಸಮುದ್ರವನ್ನು ತಾನು ಹಾರಬಹುದು ಅಂತ ಆಗಲಿ, ಇವ್ಯಾವುದರ ಪರಿವೆಯೂ ಕೂಡ ಆ ಹನುಮಂತನಿಗೆ ಇರೋದಿಲ್ಲ. ಅಂಥ ಒಂದು ಹನುಮಂತನಿಗೆ ತನ್ನ ಶಕ್ತಿಯನ್ನು ಗೊತ್ತು ಮಾಡಿದ್ದು ಈ ರಾಮಾಯಣ. ಹಾಗಾಗಿಯೇ ಇವತ್ತು ಸಾಕಷ್ಟು ಹನುಮನ ದೇವಸ್ಥಾನಗಳಲ್ಲಿ ಹನುಮಾನ್ ಚಾಲಿಸ ಪಠನೆ ಮಾಡ್ತಾರೆ. ಯಾಕೆಂದರೆ ಆ ಹನುಮನ ಶಕ್ತಿ ಏನಿದೆ ಅದು ಜಾಗೃತವಾಗಲಿ ಅಂಥೇಳಿ. ಹನುಮಂತನಿಗಿರ್ತಕ್ಕಂಥ ಶಾಪದೇ ಅಂಥದ್ದು. ನಿನ್ನನ್ನು ಕುರಿತು ಯಾರು ನಿನ್ನನ್ನು ಹೊಗಳ್ತಾರೆ, ನಿನ್ನನ್ನು ಕುರಿತು ಯಾರು ಪೂಜಿಸ್ತಾರೆ, ಯಾರು ನಿನ್ನ ಒಂದು ನಾಮ ಸಂಕೀರ್ತನೆಗಳನ್ನು ಹೇಳೋದ್ರ ಮೂಲಕ ನಿನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಉದಿಸ್ತಾರೆ, ಆಗ ಮಾತ್ರ ನಿನಗೆ ನಿನ್ನ ಶಕ್ತಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅದು ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸರ್ ತಿಪ್ಪೇಸ್ವಾಮಿ ಅಂತ ಮಂಡ್ಲೂರಿಂದ. ತಿಪ್ಪೇಸ್ವಾಮಿ ಮಂಡ್ಲೂರಿಂದ. ಹೇಳಿ ಸರ್, ಹೇಗಿದ್ದೀರಿ ಸರ್? ಸರ್ ಆರಾಮದೀವಿ ಸರ್, ನೀವು ಹೆಂಗಿದ್ರಿ ಸರ್? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ಮಂಡಕ್ಕಿ ಮಾಡಿದ್ರು. ಮಂಡಕ್ಕಿ, ಓಕೆ. ಮಂಡಕ್ಕಿ, ಅವಲಕ್ಕಿ. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಎರಡು ಐಟಮ್ ಮಾಡಿದ್ದೀರಿ ಸರ್? 2 ಐಟಮ್. ಇವತ್ತು ಶೀಗೆ ಹುಣ್ಣಿಮೆ, ಹೋಗಿ ಬಂದ್ರ ತೋಟಕ್ಕೆ ಹೊಲಕ್ಕೆ ಹೋಗ್ಬೇಕಾ? ಸರ್ ಹೊಲಕ್ಕೆ ಹೋಗ್ಬೇಕು ಈಗ ಪೂಜೆಗೆ. ಹ್ಞೂ ಸರ್.
ಒಳ್ಳೇದಾಗಲಿ ಸರ್. ಏನು ಒಬ್ಬಟ್ಟು ಮಾಡಿಸಿದ್ದೀರಾ? ಸರ್ ಒಬ್ಬಟ್ಟು ಸರ್ ನಾಳೆ ಕಾಟಾಗಿ ಕರಿಯಮ್ಮನ ದೇವಸ್ಥಾನದಾಗ ಇದೆ ಸರ್, ಒಂಬೈ ಸರ್ ನಾಳೆ ಮಾಡ್ಬೇಕು ಸರ್. ಅಂಬಿಗೆ ಎಲ್ಲ ಒಬ್ಬಟ್ಟು ಮಾಡ್ಬೇಕು ಸರ್. ಆಯಿತು. ಇವತ್ತೇನು ಮಾಡ್ತಾ ಇದ್ದೀರಿ ಹೊಲದ ಪೂಜೆಗೆ? ಇವತ್ತು ಮಾಡ್ತಾ ಹೊಡಿತಾರೆ ಸರ್ ದೇವ್ರು. ಹ್ಞೂ ನಾಳೆ ಇದು ಸರ್ ಎಡೆ ಹಾಕ್ತಾರೆ ಸರ್ ದೇವ್ರಿಗೆ. ಹ್ಞೂ ನಾಡಿದ್ದು ಕೆಂಡ ಮಾಡ್ತಾರೆ ಸರ್ ಗುರುವಾರ. ಕೆಂಡ ಈ ಆಕಳೆಲ್ಲ ಇದನ್ನ ಕೆಂಡ ಹಾಯ್ಸಕ? ಹ್ಞೂ ಸರ್, ಕೆಂಡ ಕಟ್ಟಿಗೆ ಹಾಕಿ ದೊಡ್ಡ ಮಾಡಿ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಹ್ಞೂ ಓಕೆ ಗ್ರ್ಯಾಂಡ್ ಆಗಿದೆ ಹಂಗಿದ್ರೆ. ಶೀಗೆ ಹುಣ್ಣಿಮೆ ಏನ್ ಸರ್? ಶೀಗೆ ಹುಣ್ಣಿಮೆ ಭಾಳ ಗ್ರ್ಯಾಂಡಾಗಿ ಮಾಡ್ತಿದ್ದೀರಿ ಹಂಗಿದ್ರೆ? ಹ್ಞೂ ಸರ್, ಭಾಳ ಗ್ರ್ಯಾಂಡ್ ಮಾಡ್ತಾರೆ ಸರ್. ಆಗಲಿ ತುಂಬ ಸಂತೋಷ. ಒಂದು ಫೋಟೋ ಕಳಿಸ್ಕೊಡಿ, ನಿಮ್ಮ ಊರಲ್ಲಿ ಎತ್ತುಗಳಿಗೆಲ್ಲ ರೆಡಿ ಮಾಡಿರ್ತೀರಲ್ಲ. ಹ್ಞೂ ಸರ್. ಅದು ಆ ಕೆಂಡ ಹಾಯೋ ಫೋಟೋದೆಲ್ಲ ಕಳಿಸ್ಕೊಡಿ ನಮಗೆ. ಹ್ಞೂ ಸರ್ ಕೆಂಡದ್ದು ಅದೆಲ್ಲ ಫೋಟೋ ಕಳಿಸುತ್ತಾರೆ ಸರ್. ಕಳಿಸ್ರಿ. ಈ ಕೆಂಡ ಹಾಯೋ ಹಿಂದೆ ಒಂದು ಸಂಪ್ರದಾಯ ಇರುತ್ತಲ್ವಾ? ಹ್ಞೂ ಸರ್. ಅದ್ರ ಬಗ್ಗೆ ಒಂಚೂರು ಹೇಳಿಲ್ಲ ನಮ್ಮ ವೀಕ್ಷಕರಿಗೆ. ಕೆಂಡ ಅಂದ್ರೆ ಅದೇ ಸರ್, ಈಗ ನಾಳೆ ಇವತ್ತು ಮುಡಿತಾನೆ ಸರ್. ಇವತ್ತು ಮುಡಿದು ನಾಳೆ ಎಡೆ ಹೋಯ್ತಾರೆ ಸರ್. ಎಡೆ ಒಯ್ದು ಅಲ್ಲಿ ಇದು ಊರ ಹೊರಗೆ ಒಂದು ದೇವಸ್ಥಾನ ಇದೆ ಸರ್. ಅಲ್ಲಿ ಇದು ತೋಪ ಅಂತ ಬರ್ತಾರೆ ಸರ್. ಆ ತೋಪ ಮೇಲೆ ದೇವ್ರ ಕೊಂಡಿರ್ತಾರೆ ಸರ್. ಅಲ್ಲಿಂದ ನೈಟ್ ಇದು ಬಾಗಿಲ ಮನೆ ಅಂತ ಕಡಿತಾರೆ ಸರ್, ಒಂದು ಕುರೆ ಕಡಿತಾರೆ. ಅಲ್ಲಿಂದ ದೇವಸ್ಥಾನ ಬಂದ ಊರು ಕರ್ಗನಿಂದ ಒಂದು ಕುರೆ ಕಡಿತಾರೆ. ಕುರೆ ಕಡ್ದು ಮತ್ತೆ ದೇವರು ಗುಡಿ ತುಂಬ್ತಾರೆ ಸರ್. ರಾತ್ರಿ ಎಲ್ಲ ಭಜನೆ ಮಾಡ್ತಾರೆ. ಭಜನೆ ಕೋಲ್ ಮೇಳ ನೆಲ ಮಾಡ್ತಾರೆ ಸರ್. ಮಾಡಿ ಮತ್ತೆ ಬೆಳಗಿನ ಜಾವ 5 ಗಂಟೆಗೆ ಕೆಂಡ ಮಾಡ್ತಾರೆ ಸರ್. ಆ ಕೆಂಡ ಮಾಡಿದಾಗ್ಲೇ ಎಲ್ಲ ಈ ಆಕಳು ಎತ್ತು ಎಲ್ಲವನ್ನು ಹಾಯಿಸೋದು? ಇಲ್ಲ ಸರ್, ಆಕಳು ಸರ್ ಮನುಷ್ಯರು ತುಳಿತಾರೆ ಸರ್. ಮನುಷ್ಯರು ಕೆಲವೊಂದ್ ಕಡೆ ಹಳ್ಳಿ ಕಡೆ ಆಕಳನ್ನು ಹಾಯಿಸ್ತಾರಲ್ಲ, ಆಕಳು ಹೆದರಬಾರ್ದು, ಜ್ವರ ಬರಬಾರ್ದು ಅಂತ. ಇಲ್ಲ ಸರ್ ಹಂಗೇನಲ್ಲ. ಆಕಳ ಪಕ್ಕ ತುಳಿತಾರೆ ಸರ್, ಮನುಷ್ಯರು ತುಳಿತಾರೆ ಸರ್. ಮನುಷ್ಯರು ತುಳಿತಾರೆ. ಓಕೆ ಅರಿಕೆ ಮಾಡ್ಕೊಂಡಿರ್ತಾರೆ ಸರ್ ಅವರು. ಹರಕೆ ಮಾಡ್ಕೊಂಡಿರ್ತಾರೆ. ಅರಿಕೆ ಮಾಡ್ಕೊಂಡಿರ್ತಾರೆ ಸರ್. ನಾವು ಕೆಂಡ ಹಿಂಗ ಅಂತ ತುಳಿತೀವಿ ಅಂತಂದೇಳಿ ಅರಿಕೆ ಮಾಡ್ಕೊಂತಾರೆ ಸರ್. ಓಕೆ, ಅವ್ರು ತುಳಿತಾರೆ ಸರ್. ಒಳ್ಳೇದು. ಸೊ ಇವತ್ತು ತುಂಬಾ ಜನ ಹೊಲಕ್ಕೆ ರೊಟ್ಟಿ ಬುತ್ತಿ ಎಲ್ಲ ಕಟ್ಕೊಂಡು ಊಟಕ್ಕೆಲ್ಲ ಹೋಗ್ತಾರಲ್ಲ, ಪೂಜೆ ಮಾಡಿ ಅಲ್ಲೇ ಊಟ ಮಾಡ್ಕೊಂಡ್ ಬರ್ತಾರೆ? ಇಲ್ಲ ಸರ್, ಹೊಲಕ್ಕೇನು ಹೋಗಲ್ಲ ಸರ್. ಹೋಗಲ್ಲ ಈ ಟೈಮಲ್ಲಿ? ಓಕೆ, ಹೊಲಕ್ಕೆ ಹೋಗಲ್ಲ ಸರ್. ಆಗ್ಲಿ ಒಳ್ಳೇದಾಗ್ಲಿ. ಸೊ ಚೆನ್ನಾಗಿ ಎಲ್ಲರೂ ಆಚರಣೆ ಮಾಡಿ ಸೀಗೆ ಹುಣ್ಣಿಮೆನ. ಫೋಟೋ ಕಳಿಸ್ಕೊಡಿ ಆಯ್ತಾ? ಫೋಟೋ ಕಳಿಸು ಸರ್. ಆಯ್ತು, ಕಳಿಸಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಅದೇ ಸರ್, ನಮ್ಮ ಸ್ವಸ್ತ್ರ ಸರ್ ನಾಗವೇಣಿ, ಆಮೇಲೆ ತೇಜಸ್ವಿನಿ, ಆಮೇಲೆ ನಮ್ಮ ಮೊಮ್ಮಕ್ಕಳ ಸರ್ ತಂದು ಅವ್ರಿಗೆ ಶುಭಾಶಯ ಹೇಳ್ಬೇಕು ಸರ್. ಆಯ್ತು. ನಾಗವೇಣಿ, ತೇಜಸ್ವಿ ಅಣಿ ಮತ್ತೆ ನಿಮ್ಮ ಮೊಮ್ಮಕ್ಕಳಿಗೆಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆದಾಗ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಹೀಗೆ ಕರೆ ಮಾಡ್ತಾ ಇರಿ. ಓಕೆ ಸರ್, ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಈ ಒಂದು ಶೀಗೆ ಹುಣ್ಣಿಮೆ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ಕಡೆ ಭಿನ್ನವಾಗಿ ಆಚರಣೆ ಮಾಡ್ತಾರೆ. ಸೊ ಯಾರ್ಯಾರು ಹೇಗೆಲ್ಲ ಆಚರಣೆ ಮಾಡ್ತಿದ್ದು ನಮ್ಮೆಲ್ಲ ಪ್ರೀತಿಯ ರೈತಾಪಿ ಬಂಧಗಳಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸೊ ಹುಷಾರಾಗಿ ಸಿಗಿ ಹುಣ್ಣಿಮೆನ ಆಚರಣೆ ಮಾಡಿ, ಅದ್ದೂರಿಯಾಗಿ ಆಚರಣೆ ಮಾಡಿ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿ. ಅದ್ರ ಜೊತೆಗೆ ನೀವು ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯದ ಕುರಿತು ಒಂದಷ್ಟು ಫೋಟೋಸ್ಗಳು, ವೀಡಿಯೋಸ್ಗಳಿದ್ದರೆ ನಮಗೆ ದಯವಿಟ್ಟು ಕಳಿಸ್ಕೊಡಿ. ನಮ್ಮ V1 ವಾಹಿನಿಯಲ್ಲಿ ಆ ಸಂಪೂರ್ಣವಾಗಿ ಫೋಟೋಸ್ಗಳನ್ನ ಉಚಿತವಾಗಿ ಪ್ರಸಾರ ಮಾಡ್ತೀವಿ. ಆ ಮೂಲಕ ನಮ್ಮ ಒಂದು ಪ್ರಾಚೀನ ಇತಿಹಾಸ ಅಥವಾ ಪ್ರಾಚೀನ ಪರಂಪರೆ ಏನಿದೆ ಅದನ್ನು ನಾವೆಲ್ಲರಿಗೂ ತೋರಿಸೋ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕೆಂದರೆ ಎಷ್ಟೋ ಈ ಒಂದು ಸಿಟಿ ಕಡೆಯವರಿಗೆ ಈ ಶೀಗೆ ಹುಣ್ಣಿಮೆ ಅಂದರೆ ಏನೊಂದು ಗೊತ್ತಿಲ್ಲ. ಎಲ್ಲರೂ ಹುಣ್ಣಿಮೆ ಹತ್ರ ಅದಕ್ಕೆ ಒಂದು ಹುಣ್ಣಿಮೆ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಆದರೆ ಈ ಅಶ್ವಿನಿ ಮಾಸದಲ್ಲಿ ಬರ್ತಕ್ಕಂಥ ಶೀಗೆ ಹುಣ್ಣಿಮೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ರೈತಾಪಿ ವರ್ಗದ ಜನರಿಗೆ ಒಂದು ಪೂಜೆ ಪುನಸ್ಕಾರ ಮಾಡಲಿಕ್ಕೆ, ಅವರ ಒಂದು ಗೋವುಗಳಿಗೆ ಅಲಂಕಾರವನ್ನು ಮಾಡಲಿಕ್ಕೆ, ಅವರ ಗೋವುಗಳನ್ನು ಈ ಸಂದರ್ಭಗಳಲ್ಲಿ ಕೆಲವೊಂದು ಕಡೆ ಈ ಹೋರಿ ಸ್ಪರ್ಧೆ ಅಂತ ಹೇಳ್ತಾರೆ. ಓಡಿಸೋದಾಗಿರ್ಬೋದು, ಅವನ್ನ ಹಿಡಿಯೋದಾಗಿರ್ಬೋದು. ಈ ಕಡೆ ಮಂಗಳೂರು ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಅದನ್ನು ಆಯೋಜನೆ ಮಾಡ್ತಾರೆ. ಬಟ್ ಈ ಕಡೆ ಸ್ವಲ್ಪ ಕಡಿಮೆ ಆದರೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆ ಇರುತ್ತೆ, ಅದರದ್ದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಕೂಡ ಇರುತ್ತೆ. ಸೊ ತುಂಬ ಖುಷಿಯಾಗತ್ತೆ ನಮ್ಮ ಹಳ್ಳಿಗರ ಒಂದು ಆಚರಣೆಗಳನ್ನ ನೋಡಲಿಕ್ಕೆ. 2 ಕಣ್ಣುಗಳು ಸಾಲದು. ಯಾರೆಲ್ಲ ಆಚರಣೆ ಮಾಡ್ತಾರೆ ನಮಗೂ ಒಂಚೂರು ಫೋಟೋ ಗೀಟ ಕಳಿಸಿ, ನಾವು ನೋಡಿ ಕಣ್ಣು ತುಂಬಿಕೊಳ್ತೀವಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ. ನಮ್ಮ ಎಲ್ಲಮ್ಮರು ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅವ್ರೂರಲ್ಲಿ ಹೆಂಗಿರುತ್ತೆ ಹಬ್ಬ ನೋಡೋಣ. ಅಮ್ಮ ನಮಸ್ತೆ. ನಮಸ್ತೆಪ್ಪ. ಅಮ್ಮ, ಶೀಗೆ ಹುಣ್ಣಿಮೆ ಹಾರ್ದಿಕ ಶುಭಾಶಯಗಳು. ನಮ್ಮೂರಾಗ ಯಾರು ಮಾಡೋದಿಲ್ಲಪ್ಪ, ನಾವು ಉಣಿವಿ ಅಂತ ಹೆಸರು ಬೇಳೆ ಪಾಯಸ ಮಾಡಿ ಎಡಿ ಮಾಡ್ಕೊಂಡ್ ಕುಂತಾವ್ ನೋಡಿ. ಹೌದೇನಮ್ಮ? ಓಕೆ. ಶೀಗೆ ಹುಣ್ಣಿಮೆ ಮಾಡ್ತಾರಲ್ಲ ರೈತರು? ಇಲ್ಲಿ ನಮ್ ಕಡೆಗ್ ಮಾಡೋದಿಲ್ಲಪ್ಪ. ಉತ್ತರ ಕರ್ನಾಟಕದಾಗ ಐತ್ ನೋಡಪ್ಪ ಶೀಗೆ ಹುಣ್ಣಿಮೆ ಮಾಡೋದಂದ್ರ.
ಎಷ್ಟು ಗಾಡಿ ಕಟ್ಕೊಂಡು ಟ್ಯಾಕ್ರಿಯಾಗೆಲ್ಲ ಅಡಿಗೆ ಮಾಡಿ ಎರ್ಕೊಂಡು ಜನ ಕರ್ಕೊಂಡ್ ಹೋಗಾರ ಊಟ ಮಾಡಕ್ಕ. ಹೌದಮ್ಮ, ಹೌದು ಹೌದು. ರೊಟ್ಟಿ ಬುತ್ತಿ ಪಾಯಸ ಬಿಡು. ಹ್ಮ್. ನಮ್ ಮಗಳ ಹತ್ನಾಗಾಲ್ ಕೊಟ್ಟಿರೋದು ನೋಡಿದ್ದೇವ್ ನಾವು. ಹೌದಮ್ಮ, ಹೌದು ಹೌದು. ಉತ್ತರ ಕರ್ನಾಟಕದ ಅಡಿಗೆ ಮಾಡ್ದಂಗ್ ನಮ್ ಕಡೆ ಮಾಡಲ್ಲಪ್ಪ. ನಿಜ. ಉತ್ತರ ಕರ್ನಾಟಕದ ಅಡಿಗೆನೇ ಅಡಿಗೆ. ಒಂದ್ ನಮೂನಿ ಪಲ್ಯವಲ್ಲ, ಒಂದ್ ನಮೂನಿ ಹಿಂಡಿ ಅಲ್ಲ. ಹೌದೌದು. ಊಟ ಉಣ್ಬೇಕು ಬಿಡಪ್ಪ ಅದನ್ನ. ನಿಜ. ನಾನು ಒಂದ್ಸರಿ ಹುಬ್ಳಿಗೆ ಹೋದಾಗ ಊಟ ಮಾಡಿದ್ದೆ. ಒಂದ್ ರೊಟ್ಟಿಗೆ 20 ತರ ಪಲ್ಯ ಕೊಟ್ಟಿದ್ರು. ಹೌದಪ್ಪ, ಹಂಗೆ ಇರೋದು. ಅಲ್ಲಿ ರೊಟ್ಟಿ ತಿನ್ನೋದ್ಕಿಂತ ಯಾವ್ದು ಬೇಡ ನೋಡ ಆ ಊಟದ ಮುಂದೆ. ಹೌದೌದು. ಬಹಳ ಚೆನ್ನಾಗಿರುತ್ತೆ ಅವ್ರ ಅಡಿಗೆ ಆಗ್ಲಿ, ಅವ್ರ ಕೈ ರುಚಿ ಆಗ್ಲಿ, ಅದ್ಭುತ. ಹೌನಪ್ಪ, ನಮ್ ಮಗಳ ಹತ್ಲಾಗ ಕೊಟ್ಟದವ. ಹಾವೇರಿ ಹತ್ರ ಹೊಸರಿತ್ತಿ ಅಂತ ಅಲ್ಲಿ ಕಿತ್ತೂರಿ ಕೊಟ್ಟದವಿ. ಓಕೆ. ಹಾ, ಈಗ ಬಂದ್ ಹಾವೇರಿಯಾಗ ಅದಾರ ಅವ್ರ, ಮತ್ತ ಅಲ್ಲೇ ಮನೆ ಕಟ್ಕೊಂಡ್. ಬಹಳ ಸಂತೋಷಮ್ಮ. ಆಯ್ತಪ್ಪ, ಒಳ್ಳೇದಾಗ್ಲಿ. ಹೀಗೆ ಉಳಿ ಹಬ್ಬದ ಶುಭಾಶಯಗಳು. ಆಗ್ಲಿಮ್ಮ, ನಿಮ್ಗೂ ಕೂಡ ಸಿಗೆ ಹೆಣ್ಣಿಮೆ ಹಾರ್ದಿಕ ಶುಭಾಶಯಗಳು. ವಾಲ್ಮೀಕಿ ಜಯಂತಿ ಶುಭಾಶಯಗಳು. ಇವತ್ತು 2 ಅದಾವ. ಹೌದೌದು, ಇವತ್ತು ವಾಲ್ಮೀಕಿ ಜಯಂತಿ ಕೂಡ ಇದೆಯಮ್ಮ. ನಮ್ಮೆಲ್ಲರ ಒಂದು ಹಿಂದೂ ಕುಲತಿಲಕ ಶ್ರೀರಾಮನ ಒಂದು ಜೀವನ ಚರಿತ್ರೆ, ಶ್ರೀ ವಾಲ್ಮೀಕಿ ರಾಮಾಯಣವನ್ನು ಬರತಕ್ಕಂಥ ವಾಲ್ಮೀಕಿ ಮಹರ್ಷಿಗಳ ಒಂದು ಜಯಂತಿ. ಹೌದಪ್ಪ. ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಧನ್ಯವಾದಗಳಮ್ಮ. ಹಿಂಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಪ್ಪ. ನಮಸ್ತೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ವಾಲ್ಮೀಕಿ ಜಯಂತಿಯ ಅಂಗವಾಗಿ ಮಾತಾಡ್ತಾ ಇದ್ವಿ. ಅದರ ಜೊತೆಗೆ ರಾಮಾಯಣದ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ. ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದೊಂದು ಪಾತ್ರಗಳು ಕೂಡ ಒಂದೊಂದು ದೊಡ್ಡ ಅರ್ಥಪೂರ್ಣವಾಗಿರ್ತಕ್ಕಂಥ ಕಥೆಯನ್ನೇ ಹೇಳ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಪಾತ್ರಗಳವು. ಸೊ ಯಾವ ಪಾತ್ರಗಳನ್ನು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಪಾತ್ರ ಪುಟ್ಟದಾಗಿರ್ಬೋದು, ಪಾತ್ರ ದೊಡ್ಡದಾಗಿರ್ಬೋದು, ಅದಕ್ಕೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆ, ಇತಿಹಾಸ ಇರ್ತಕ್ಕಂಥದ್ದು ಇದ್ದೇ ಇತ್ತು. ಸೊ ರಾವಣನಿಗೂ ಕೂಡ ಇವತ್ತಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಮಂಡು ಅಂತಕ್ಕಂಥ ಸ್ಥಳದಲ್ಲಿ ಅವನಿಗೆ ರಾಮನಿಗೆ ನಾವೆಲ್ಲ ಹೇಗೆ ಪೂಜೆ ಮಾಡ್ತೀವಿ, ರಾಮನಿಗೆ ಹೇಗೆಲ್ಲ ನಾವು ಅತಿಥಿ ಸತ್ಕಾರ ಮಾಡ್ತೀವಿ, ಅಲ್ಲಿ ಈ ಒಂದು ಮಂಡು ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಈ ಒಂದು ಪಿತೃಪಕ್ಷದಲ್ಲಿ 15 ದಿವಸಗಳ ಕಾಲ ನಡೀತಕ್ಕಂಥ ಪಿತೃಪಕ್ಷದಲ್ಲಿ ಈ ರಾವಣನಿಗೆ ಪಿತೃಕಾರ್ಯವನ್ನು ಸಮರ್ಪಣೆ ಮಾಡ್ತಾರೆ. ಸೊ ಅಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಹಿನ್ನೆಲೆ, ಇತಿಹಾಸ ಅದೆಲ್ಲದರೂ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ಕೇವಲ ನಮ್ಮ ಭಾರತೀಯ ಸನಾತನ ಹಿಂದೂ ಧರ್ಮಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲರೂ ಹೇಳ್ತಾರೆ ಹಿಂದೂ ಸನಾತನ ಧರ್ಮಕ್ಕಿರ್ತಕ್ಕಂಥ ಶಕ್ತಿನೇ ಅಂಥದ್ದು ಅಂಥೇಳಿ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ವಿನಯ್ ಅವರು ಅಂತ ಅನ್ಸುತ್ತೆ. ನಮಸ್ತೆ ವಿನಯ್ ಸರ್. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ದಾವಣಗೆರೆ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್, ನೀವು ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ ಸರ್? ಇನ್ನೂ ಆಗಿಲ್ಲ ಸರ್, ಇವಾಗ ಮಾಡ್ಬೇಕು ಸರ್. ಏನು ಸರ್ ತಿಂಡಿ? ಪಲಾವ್ ಬಜ್ಜಿ, ಮೊಸರು ಬಜ್ಜಿ. ವಾವ್, ಪಲಾವ್ ಮೊಸರು ಬಜ್ಜಿ ಬರ್ಬೋದಾಗಿದ್ರೆ ಮನೆಗೆ? ಶಾವಿಗೆ ಪಾಯಸ ಸರ್. ಹಂಗೆ ಶಾವಿಗೆ ಪಾಯಸನೇ ಮಾಡಿದ್ದೀರಾ? ಹ್ಞೂ ಸರ್, ಬನ್ನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಯಾರೋ ಫೋನ್ ಮಾಡಿದ್ರಲ್ಲ ಸರ್, ನಿನ್ನ ಮನೆಯವರು ಹೆಸರು ಹೇಳಿದ್ರಲ್ಲ ಸರ್, ನೆನಪಾಯ್ತು ನನಗಿನ್ನು. ಓಕೆ, ಕರೆತಿದ್ದಾರೆ ಹೋಗ್ಲಿಲ್ಲ ಅಂತ. ಹೌದು ಸರ್, ಎಲ್ಲಮ್ಮ ಅವರು. ಹೌದು. ಎಸ್ ಸರ್. ಒಂದು ಪ್ರಶ್ನೆ ಕೇಳ್ಬೋದಾ? ಜಯಂತಿ ಶುಭಾಶಯಗಳು ಸರ್. ಎಸ್ ಸರ್, ವಾಲ್ಮೀಕಿ ಜಯಂತಿ ಶುಭಾಶಯಗಳು ತಮಗೂ ಕೂಡ. ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಎಸ್ ಸರ್, ಈ ಮಹರ್ಷಿ ವಾಲ್ಮೀಕಿ ಅವರು ಒಂದು ರಾಮಾಯಣವನ್ನು ಬರೀತಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಹರ್ಷಿ ವಾಲ್ಮೀಕಿಗಳಿಗೆ ವಾಲ್ಮೀಕಿ ಅಂತಕ್ಕಂಥ ಹೆಸರು ಏನಕ್ಕೆ ಬಂತು ಅಂತ. ಯಾಕೆಂದ್ರೆ ಅವರ ಆಪ್ಷನ್ ಏನಿಲ್ಲ, ಅವ್ರ ನಿಜ ಹೆಸರು ವಾಲ್ಮೀಕಿ ಅಲ್ಲ, ಅವರ ನಿಜವಾದ ಹೆಸರು ರತ್ನಾಕರ ಅಂತ. ರತ್ನಾಕರ ಅವರ ನಿಜವಾದ ಹೆಸರು. ಓಕೆ, ಏನಕ್ಕೆ ಹೆಸರು ಬಂತು ಅಂತ ಗೊತ್ತಿದ್ಯಾ? ಇಲ್ಲ ಸರ್, ಗೊತ್ತಿಲ್ಲ, ಇದು ನೋಡಿಲ್ಲ ಸರ್, ಇದು ಓದಿಲ್ಲ, ಈ ಪ್ರಶ್ನೆ ಬಂದೇ ಇಲ್ಲ. ಓಕೆ, ಇವಾಗ ಓದ್ಕೊಳ್ಳಿ, ನಾಳೆ ನಂಗೆ ಉತ್ತರ ಹೇಳಿ ಆಯ್ತಾ? ಯಾವ್ದು ಸರ್ ಅದು ಉತ್ತರ ಏನು ಹೇಳಿದ್ರೆ? ನಾನ್ ಕೇಳಿರ್ತಕ್ಕಂಥ ಪ್ರಶ್ನೆ, ವಾಲ್ಮೀಕಿ ರಾಮಾಯಣವನ್ನ ಬರೆದಿರ್ತಕ್ಕಂಥವ್ರು ಮಹರ್ಷಿ ವಾಲ್ಮೀಕಿಗಳು. ಓಕೆನಾ? ಸೊ ವಾಲ್ಮೀಕಿ ಅವರ ಮೊದಲನೇ ಹೆಸರು ಅಥವಾ ಮೂಲ ಹೆಸರು ಬಂದು ರತ್ನಾಕರ ಅಂತ.
ಓಕೆ ಸರ್ ಓಕೆ ಓಕೆನಾ? ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಹ್ಮ್ ಮಹರ್ಷಿ ವಾಲ್ಮೀಕಿಗಳಿಗೆ ವಾಲ್ಮೀಕಿ ಅಂತಕ್ಕಂಥ ಹೆಸರು ಏನಕ್ಕೆ ಬಂತು ಅಂತ ಸರ್ ನಾಳೆ ಹೇಳ್ತೀನಿ ಸರ್. ನಾಳೆ ಹೇಳ್ತೀರಾ? ಪ್ರಶ್ನೆ ತುಂಬಾ ದೊಡ್ಡದಾಯ್ತಾ? ಹ್ಞೂ ಸರ್. ಓಕೆ, ಪರವಾಗಿಲ್ಲ, ಕೇಳ್ಬೇಕಾಯ್ತು. ಕೇಳಿ ಅಮ್ಮಂಗೆ ಆಂಟಿಗೆ ಎಲ್ರಿಗೂ ಕೇಳಿ. ಇದು ನಿಮ್ದು ವಿವನ್ ಚಾನಲ್ ಅಲ್ಲಿ ಏನೋ ಹೊಸದು ಪ್ರಾಡಕ್ಟ್ ತಗೊಳಕ್ಕೇನೋ ಇದು ಮಾಡಿರಲ್ಲ ಸರ್? ವಿವನ್ ಚಾನಲ್ ಅಲ್ಲಿ ಹೊಸದು ಪ್ರಾಡಕ್ಟ್ ಏನೋ ತಗೊಳ್ಳೋದು ಅಂತಾನೆ ಹೇಳ್ತಿದ್ರಲ್ಲ ಸರ್, ಫಸ್ಟ್ ಸ್ಟಾರ್ಟಿಂಗ್ ಬಂದಿಲ್ಲ ಸರ್, ಇವತ್ತು ಹೇಳಿದ್ರಲ್ಲ. ಇಲ್ಲ, ಅದು ಅಡ್ವರ್ಟೈಸ್ಮೆಂಟ್ಗಳಿಗೆ ಯಾರಾದ್ರೂ ಕೊಡೋದಿದ್ರೆ V1 ವಾಹಿನಿಯನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಯಾಕೆಂದ್ರೆ ಹೊಸ ಹೊಸ ಶಾಪ್ಸ್ಗಳು, ಬಟ್ಟೆ ಅಂಗಡಿಗಳೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರಲ್ವಾ, ಈಗ ದಸರಾ ದೀಪಾವಳಿ ಆಫರು. ಅದೇ ಸರ್, ನಾನು ಲ್ಯಾಪ್ಟಾಪ್ ತಗೊಂಡಿದ್ದೆ, ನೀವೇನೋ ಹೇಳ್ತೀರ ಅನ್ನೋದ್ರ ಬಗ್ಗೆ ಅಂತ ಕೇಳಿದೆ ಅಷ್ಟೇ ಸರ್. ಓಕೆ, ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ನಮಸ್ತೆ ಸರ್. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ ಆಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಒಂದು ಜನಗಣತಿದು ಸಮೀಕ್ಷೆದು ಸಮಸ್ಯೆಗಳು ಯಾಕೋ ಮುಗಿಯೋ ಥರ ಕಾಣ್ತಾನೇ ಇಲ್ಲ. ಸೊ ಸಾಮಾಜಿಕ ಮನೆಯಲ್ಲಿ ಆರ್ಥಿಕ ಸಮೀಕ್ಷೆ ನಡೆಯುವಾಗ ಅನ್ಯ ಕೋಮಿನ ವ್ಯಕ್ತಿಗಳ ಹೆಸರುಗಳೇನೋ ಸರಿಪಡೆಯಾಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಅಂತೆ. ವೈದ್ಯರೊಬ್ಬರ ಫೇಮಸ್ ಡಾಕ್ಟರ್ ಇವ್ರ ಮನೆ ಗಣತಿಗೆ ಹೋದಾಗ ಅವರ ಪುತ್ರ ಹಾಗೂ ಪುತ್ರಿಯರ ಹೆಸರಿನಲ್ಲಿ ಅನ್ಯ ಕೋಮಿನವರ ಹೆಸರುಗಳು ಕಾಣಿಸ್ಕೊಳ್ತಾ ಇದೆ. ಅದು ಹೆಂಗೆ ಅಂತ ನನಗಂತೂ ಅರ್ಥ ಆಗಲ್ಲ. ಇಲ್ಲಿ ಯಾರು ಲೋಪ ಇದೆ ಅಂತಕ್ಕಂಥದ್ದು ನನಗೆ ಪ್ರಶ್ನೆ. ಇದು ನೀನು ಮಹಾನಗರ ಪಾಲಿಕೆಯವ್ರ ಹತ್ರ ಕೇಳ್ಕೊಬೇಕಾ, ಅಥವಾ ಜನಗಣತಿ ಮಾಡೋರ ಹತ್ರ ಕೇಳಬೇಕಾ, ಅಥವಾ ಈ ಯಾರು ಹೆಸರು ಸೇರಿಸ್ತಾರೆ ಇವ್ರ ಹೆಸರುಗಳಿಗೆ ಹತ್ರ ಇವ್ರನ್ನ ಕೇಳಬೇಕಾ ಅಂತೇಳಿ. ಯಾಕೆಂದರೆ ಕಳೆದ ಸ್ವಲ್ಪ ದಿವಸಗಳ ಹಿಂದೆ ಆ ವಕ್ತ್ ಬೋರ್ಡ್ ಹೆಸರಲ್ಲಿ ಅದು ನಮ್ಮ ಇನ್ನೂ ದಾವಣಗೆರೆ ಒಟ್ಟು ವಕ್ತ್ ಬೋರ್ಡ್ ಇರಲಿಲ್ಲ, ಅದರಲ್ಲಿರ್ತಕ್ಕಂಥ ಜಯಚಾರ ಮಹಾರಾಜರಿಂದ ಮಾಡಿರ್ತಕ್ಕಂಥ ಒಂದು ಪಾರ್ಕ್ಗಳಿಗೆಲ್ಲ ಆ ವಕ್ತ್ ಬೋರ್ಡ್ ಹೆಸರು ಬಂದಿತ್ತಂತೆ. ಆ ಪುಣ್ಯಾತ್ಮರು ಯಾರು ಎಂಟ್ರಿ ಮಾಡಿದ್ರೆ ಅವ್ರನ್ನ ಕರ್ಕೊಂಬರ್ಬೇಕಾಗಿದೆ. ಅದು ಹೆಂಗೆ ಎಂಟ್ರಿ ಮಾಡಿದ್ರು ಅಂತ ನನಗಂತೂ ಆಶ್ಚರ್ಯ. ಅದೇನೋ ಹೇಳ್ತಾರಲ್ಲ, ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತ, ಹಂಗೆ ಆಗ್ಬಿಡುತ್ತೆ ಇದೆಲ್ಲ. ನಾವು ಬರೋದಕ್ಕಿಂತ ಮುಂಚೆ ನಮ್ಮ ಹೆಸರಿತ್ತು ಅಂದರೆ ಅದು ಹೆಂಗೆ, ನನಗಂತೂ ನಿಜವಾಗ್ಲೂ ಅರ್ಥನೇ ಆಗಲ್ಲ. ಅದು ಮಾತಾಡ್ತಾ ಹೋದ್ರೆ ಕಾಂಪ್ಲಿಕೇಶನ್ಸ್ ಆಗಿಬಿಡುತ್ತೆ ಹೆಚ್ಚಾಗಿ. ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ಡ್ರ್ಯಾಗ್ ಮಾಡಲ್ಲ. ಒಂದಂತೂ ನಿಜ, ಇಲ್ಲೆಲ್ಲೋ ಒಂದು ಕಡೆ ತಪ್ಪುಗಳಾಗ್ತಾ ಇದೆ, ಪದೇ ತಪ್ಪುಗಳಾಗ್ತಾ ಇದೆ. ಮೊನ್ನೆ ಅಧಿಕಾರಿಗಳು ಅದರಲ್ಲಿ ಎಂತೆಂಥ ಪ್ರಶ್ನೆಗಳನ್ನು ಸೇರಿಸಿದ್ದಾರೆ ಅಂದರೆ, ನಿಮ್ಮ ಮನೇಲಿ ಜ್ಯುವೆಲರ್ಸ್ ಇದೆಯಾ ಅಂತ ಕೇಳ್ತಾರಂತೆ. ಅಂದರೆ ಇದರ್ಥ ಜ್ಯುವೆಲರ್ಸ್ ಇದೆಯಾ ಅಂದರೆ ಯಾರ ಮನೇಲಿ ಇವತ್ತು ಚಿನ್ನಾಭರಣ ಇಲ್ಲದೆ ಇರುತ್ತೆ, ಯಾರಾದರೂ ದಾಖಲೆ ಕೊಡಲಿಕ್ಕಾಗತ್ತಾ? ನೀವು ಇದೇ ಪ್ರಶ್ನೆಗಳು ಹೋಗ್ಬಿಟ್ಟು ಯಾರೋ ರಾಜಕಾರಣಿಗೆ ಕೇಳಲಿಕ್ಕಾಗತ್ತಾ ನಿಮ್ಮ ಮನೇಲಿ ಎಷ್ಟು ಚಿನ್ನಾಭರಣ ಇದೆ ಅಂತೇಳಿ? ಫಾರ್ ಎಕ್ಸಾಂಪಲ್ ಅಂಬಾನಿ ಅವ್ರನ್ನ ಇಟ್ಕೊಳ್ಳಿ, ನೀವು ಅವ್ರಿಗೆ ಕೇಳಲಿಕ್ಕಾಗತ್ತಾ ನಿಮ್ಮ ಮನೇಲಿ ಎಷ್ಟು ಚಿನ್ನಾಭರಣ ಇದೆ ಅಂತೇಳಿ? ಬಹುಶಃ ಅವನಿಗೆ ಗೊತ್ತಿಲ್ವೇನೋ, ಆ ಪುಣ್ಯಾತ್ಮನಿಗೆ ಅವ್ರ ಮನೇಲಿ ಅದೆಷ್ಟು kg ಕೊಳಿತಾ ಬಿದ್ದಿದೆ ಅಂತ. ಈ ಥರ ಪ್ರಶ್ನೆಗಳಿಗೆಲ್ಲ ಅರ್ಥ ಇದೆ ಅಂತ ಅನ್ಸುತ್ತಾ? ನನಗಂತೂ ಆಶ್ಚರ್ಯಪ್ಪ. ಎಷ್ಟು ಜನ ಇದ್ದೀರಿ, ಎಷ್ಟು ಓದಿದ್ದೀರಿ, ಇವೆಲ್ಲ ಕೇಳಬೇಕು, ಕೇಳೋಣ. ಅದು ಬಿಟ್ಟು ನಿಮ್ಮ ಮನೆಯಲ್ಲಿ ಚಿನ್ನಾಭರಣ ಇದೆಯಾ, ನಿಮ್ಮ ಮನೆಯಲ್ಲಿ ಕಾರ್ ಇದೆಯಾ, ಇವೆಲ್ಲ ಯಾವ ಥರದ ಪ್ರಶ್ನೆ? ಇದನ್ನೆಲ್ಲ ತೊಗೊಂಡು ಅದು ಏನು ಮಾಡ್ತಾರೆ, ಅದು ಯಾವ ಸೀಮೆ ಜಾತಿ ಗಣತಿ ಮಾಡ್ತಾರೆ, ನನಗಂತೂ ಅರ್ಥ ಆಗಲ್ಲ. ಅದರಲ್ಲಿ ಈ ಟೀಚರ್ಗಳ ಗೋಳಂತೂ ಹೇಳ್ತಿರೋದು, ಇನ್ನೊಂದು 3-4 ದಿವಸ ಬಿಟ್ಟರೆ ಸ್ಕೂಲ್ ಶುರು ಆಗುತ್ತೆ, ಇವ್ರದ್ದು ಇನ್ನೂ ಕೆಲಸ 50% ಮುಗ್ದಿಲ್ವಂತೆ. ಈ ಕಡೆ ಇವ್ರು ಏನು ಜಾತಿ ಗಣತಿ ಮಾಡ್ತಾರೋ, ಈ ಮಕ್ಕಳಿಗೆ ಹೇಳ್ಕೊಡ್ತಾರೋ ದೇವರಿಗೆ. ಒಂದಂತೂ ಆಶ್ಚರ್ಯ ಆಗ್ತಿರೋದು ಏನು ಅಂತ ಹೇಳಿದ್ರೆ, ಜಾತಿನೇ ಕೇಳದೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರನ್ನ ಕರ್ಕೊಂಡು ಹೋಗ್ಬಿಟ್ಟು ಜಾತಿ ಗಣತಿ ಮಾಡೋದಕ್ಕೆ ಹಚ್ಚಿದಿರಿ. ನಾಳೆ ಅದನ್ನು ಮುಗಿಸ್ಕೊಂಬಂದ್ಬಿಟ್ಟು ಅವ್ರ ಮಕ್ಕಳು ನಿನ್ನ ಜಾತಿ ಯಾವುದಪ್ಪ ಅಂತ ಕೇಳದೆ ಪಾಠ ಮಾಡದಿದ್ರೆ ಸಾಕಪ್ಪ ದೇವ್ರೆ ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಅದೊಂದು ನನಗಂತೂ ತುಂಬ ಹಿಂಸೆ ಆಯಿತು, ತುಂಬ ನೋವಾಯಿತು, ಹಾಗಾಗಿ ಹೇಳಿದೆ. ಏಕೆಂದರೆ ಯಾವ ಶಾಲೆಯಲ್ಲಿ ಯಾವ ಶಿಕ್ಷಕರು ಇದುವರೆಗೂ ತಮ್ಮ ವಿದ್ಯಾರ್ಥಿಗೆ ನೀನು ಯಾವ ಜಾತಿ ಅಂತ ಕೇಳಿರಲ್ಲ. ಆದರೆ ಇಲ್ಲಿ ಜನಗಣತಿಗೆ ಹೋದಾಗ ಪ್ರತಿಯೊಂದು ಹತ್ರನೂ ಅವ್ರ ಬಾಯಲ್ಲಿ ಅವ್ರು ಎಷ್ಟು ಮನೆಗೆ ಹೋಗ್ತಾರೋ ಅಷ್ಟು ಮನೇಲಿ ನೀವು ಯಾವ ಜಾತಿ ಅಂತ ಕೇಳಿಸಿ ಆ ಜಾತಿ ಪಿಡುಗು ನಾಳೆ ಶಾಲೆಗಳಿಗೆ ಬರೆದಿದ್ದರೆ ಸಾಕು ಸರ್. ಏಕೆಂದರೆ ಶಾಲೆಗಳು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇವತ್ತಿಗೂ ಕೂಡ ದೇವಸ್ಥಾನ ಅಂತ ಪೋಷಣೆ ಮಾಡ್ತೀವಿ. ನನಗೆ ನೆನಪಿದೆ, ನಾನು ಶಾಲೆಗಳಿಗೆ ಹೋಗುವಾಗ ಮೊದಲು ಆ ಮೆಟ್ಲಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಅಷ್ಟೊಂದು ಭಯ, ಭಕ್ತಿ, ಅಷ್ಟೊಂದು ಪ್ರೀತಿ, ಅಷ್ಟೊಂದು ಗೌರವ. ಏಕೆಂದರೆ ನಮ್ಮ ಭವಿಷ್ಯದ ಉಜ್ವಲತೆಯನ್ನು, ನಮ್ಮ ಭವಿಷ್ಯದಲ್ಲಿ ಒಂದು ದಾರಿದೀಪವನ್ನು ನಮಗೆ 4 ಅಕ್ಷರ ಕಲಿಸಿ ನಾವು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಶಾಲೆ ಅದು. ಅಲ್ಲಿ ಅಕ್ಕಪಕ್ಕ ನನಗೆ ನೆನಪಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ, ನಾವು ಡಿಗ್ರಿ ಓದೋವರೆಗೂ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಯಾರು ಯಾವ ಜಾತಿ ಅಂತ ನಮ್ಗೆ ಯಾರೂ ಗೊತ್ತಿರಲಿಲ್ಲ. ಎಕ್ಸೆಪ್ಟ್ ಅವರ ಹೆಸರುಗಳಿಂದ ಅವರು ಇಂಥ ಕೋಮಿನವರು ಅಂತ ಗುರುತಿಸ್ತಿದ್ವಿ ಅನ್ನೋದನ್ನು ಬಿಟ್ಟರೆ, ಅದನ್ನು ಹೊರತುಪಡಿಸಿದ್ರೆ ಹಿಂದೂಗಳು ರಾಮ, ಲಕ್ಷ್ಮಣ, ಗಣಪ, ಅವ್ನು ಏನು ಹೆಸರಿಟ್ಕೊಂಡ್ರು ಅವ್ರು ಹಿಂದೂಗಳು ಅಷ್ಟೇ. ಅದನ್ನು ಬಿಟ್ಟು ಇನ್ನು ಯಾವ ಜಾತಿಗಳೇ ಇರಲಿಲ್ಲ ಅಲ್ಲಿ ನನಗೆ ನೆನಪಿರೋ ಪ್ರಕಾರ.
ಆದರೆ ಇವತ್ತು ತಲೆಗೊಂದೊಂದು ಜಾತಿ, ತಲೆಗೊಂದೊಂದು ಸ್ವಾಮೀಜಿ, ತಲೆಗೊಂದೊಂದು ಪೀಠಗಳು. ಯಪ್ಪ, ಇದು ಎಲ್ಲಿಗೆ ಹೋಗಿ ಮುಟ್ತೀವೋ ಗೊತ್ತಿಲ್ಲ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸರ್ ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ಇಲ್ರಿ ಸರ್, ತಿಂಡಿ ಮಾಡೋಕೆ ಇವಾಗ. ನಿಮ್ದು? ತಿಂಡಿ ಆಯ್ತು ನಂದು ಕೂಡ ಚಪಾತಿ. ಹೇಳಿ, ಯಾಗಾದ್ರೂ ಶುಭಾಶಯ ಹೇಳಬೇಕಾ? ಇದು ಕಡುಬು ಚಟ್ನಿ ಸರ್ ನಮ್ದು ಇವತ್ತು. ಕಡುಬು ಚಟ್ನಿನಾ? ಓಕೆಮ್ಮ, ಸೂಪರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ಮಂಜಣ್ಣ ಅಂತ ಹೇಳಿ 34ನೇ ವರ್ಷದ್ದು. 44ನೇ ವರ್ಷದ ಹುಟ್ಟುಹಬ್ಬನಾ? ಏನ್ರಿ ಸರ್? 44ನೇ ವರ್ಷದ ಹುಟ್ಟುಹಬ್ಬನಾ? ಅಲ್ಲ 34. 34ನೇ ವರ್ಷದ್ದು. ಓಕೆ. ಫೋಟೋ ಏನಾದರೂ ಕಳಿಸಿದ್ದೀರಾ? ಹೌದು ಸರ್. ಇಲ್ರಿ ಸರ್, ಕಳಿಸ್ತೀನಿ ಇವತ್ತು. ಕಳಿಸಿ. ಇವತ್ತು ಸಾಯಂಕಾಲ ಕಳಿಸ್ತೀನಿ, ನಾಳೆ. ಕಳಿಸಿಮ್ಮ, ಕಳಿಸಿ. ಫೋಟೋ ಕಳಿಸಿ. ಅವರಿಗೆ ಫೋಟೋ ತೋರಿಸ್ಬಿಟ್ಟು ಶುಭಾಶಯ ಹೇಳುವ. ಹ್ಞೂ ರೀ ಸರ್. ಕಳಿಸ್ಕೊಡಿ ಮ್ಯಾಮ್, ಫೋಟೋ ಕಳಿಸಿ ಆಯಿತಾ? ಹ್ಞೂ ಸರ್, ಕಳಿಸಿ. ಮಂಜುನಾಥ್ ಅವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಬೇಕಮ್ಮ? ಇರ್ಲಿಲ್ಲ, ಅವ್ರದ್ದೇ. ನಂದು ಐತೆ 51ನೇ ವರ್ಷದ್ದು. ಓಕೆ. 27ಕ್ಕೆ 27ಕ್ಕೆ ನಿಮ್ದಾ? ಹ್ಞೂ ರೀ ಸರ್. ಓ ಸೂಪರ್. ಏನು 27ಕ್ಕೆ ಆಗಿದ್ರೆ ನಾವೆಲ್ಲ ಮನೆಗೆ ಬಂದ್ಬಿಡ್ತೀವಿ. ಬರೀ ಸರ್, ಖಂಡಿತ. ಹೋಳಿಗೆ ಊಟ. ಹೋಳಿಗೆ ಊಟನಾ? ಓ, ಅಡ್ವಾನ್ಸಾಗೆ ಕರಿತಾ ಇದ್ದೀರಿ ಹಂಗಿದ್ರೆ. 51ನೇ ವರ್ಷ. ಆಗಲಿ ಹಿಂಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿ ಇದೀಮ್ಮ. ಹ್ಞೂ ರೀ. ಒಳ್ಳೇದಾಗಲಿ. ನಿಮ್ಮ ಫೋಟೋನ ಅಡ್ವಾನ್ಸಾಗಿ ಕಳಿಸ್ಕೊಡಿ, ಪ್ರಸಾರ ಮಾಡುವ 27ನೇ ತಾರೀಕು ಆಯಿತಾ? ಹೌದು ಸರ್, ಕಳಿಸ್ತೀನಿ ಸರ್. ಓಕೆಮ್ಮ, ಒಳ್ಳೇದಾಗಲಿ. ಮತ್ತೊಮ್ಮೆ ತಮಗೆ, ತಮ್ಮ ಕುಟುಂಬದವರೆಲ್ಲರೂ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾರ್ದಿಕ ಶುಭಾಶಯಗಳು. ಹ್ಞೂ ಸರ್, ನಿಮಗೆ ಸರ್. ಆಗಲಿ. ಅದೇ ರೀತಿ ಇವತ್ತು ಸೀಗೆ ಹುಣ್ಣಿಮೆ ಇದೆ, ಸೀಗೆ ಹುಣ್ಣಿಮೆ ಹಾರ್ದಿಕ ಶುಭಾಶಯಗಳು ಕೂಡ. ಓಕೆ ಸರ್. ಒಳ್ಳೇದಾಗಲಿ ಮಾ. ನಮಸ್ತೆ ಮಾ. ನಾನಂತ ಹೇಳ್ತೀನಿ. ಕೇಳಿ ಮಾ. ಆಕಾರದಲ್ಲಿ ಗುಂಡಮ್ಮ, ಸುಟ್ರೆ ಸಾಯಲ್ಲ, ಬಡಿದ್ರೆ ಬದುಕಲ್ಲ. ಏನ್ರಿ ಸರ್? ಆಕಾರದಲ್ಲಿ ಗುಂಡಮ್ಮ, ಹ್ಞೂ ಸರ್. ಸುಟ್ರೆ ಸಾಯಲ್ಲ. ಹೌದು. ಮತ್ತೇನು ಹೇಳಿದ್ರ ಲಾಸ್ಟಿಗೆ? ಸುಟ್ರೆ ಸಾಯಲ್ಲ, ಬಡಿದ್ರೆ ಬದುಕಲ್ಲ. ನಾನು ಯಾರು? ಹೇಳಿದ್ದೆ, ನೆನಪಿಗೆ ಬರ್ತಾ ಇಲ್ಲ ನೋಡ್ರಿ ಸರ್. ಏನು ಮಾಡ್ಕೇಳ್ರಿ, ಚಿದನ್ ಸಾರಿಗೆ ಗೊತ್ತಿರ್ಬೇಕು, ಇಲ್ಲ ನಿಮಗೆ ಗೊತ್ತಿರುವ ಸಾಮಾನ್ಯ. ಮೊನ್ನೆ ಹೇಳ್ತೀನಿ, ನೆನಪಾಗ್ತಿಲ್ಲ ಇದು. ನೋಡೋದಮ್ಮ, ನಾಳೆ ಹೇಳ್ತೀನಿ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಧನ್ಯವಾದಗಳಮ್ಮ. ಇಲ್ಲ, ವಾಲ್ಮೀಕಿ ಏನು? ನಾಳೆ ಹೇಳಿವ್ರಂತೆ. ಏನು ವಾಲ್ಮೀಕಿದ ಹೆಸರು ಹೇಳಿದ್ರ ಯಾರ? ಇಲ್ಲ ಹೇಳಿಲ್ಲ. ಗೊತ್ತಿದ್ರೆ ಹೇಳಿ. ಸರ್, ನಮ್ಮ ಸೊಸೆ ಮಾತಾಡ್ತಾರೆ. ಹಲೋ, ನಮಸ್ತೆ ಅಮ್ಮ. ಹೇಳಿ, ಹೇಗಿದ್ದೀರಿ? ಹಾ, ಆರಾಮಿದೀವಿ. ನೀವು? ಇವತ್ತು ಬಹುಶಃ ರಜಾ ಅಂತ ಅನ್ಸುತ್ತೆ. ಗೌರ್ಮೆಂಟ್ ಹಾಲಿಡೇ. ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ನಾನು ಕೇಳಿದ ಪ್ರಶ್ನೆ ನೆನಪಿದ್ಯಾ? ಹಾ, ನೆನಪಿದೆ. ಮಹರ್ಷಿ ವಾಲ್ಮೀಕಿಯವರ ನಿಜವಾದ ಹೆಸರು ರತ್ನಾಕರ ಅಂತ ಹೇಳಿ. ಸೊ ಮಹರ್ಷಿ ವಾಲ್ಮೀಕಿಯವರು ನಮಗೆಲ್ಲ ಗೊತ್ತಿರೋ ಹಾಗೆ ವಾಲ್ಮೀಕಿ ರಾಮಾಯಣವನ್ನು ಬರೀತಾರೆ. ಆದರೆ ನನ್ನ ಪ್ರಶ್ನೆ ಬಂದು, ಮಹರ್ಷಿ ವಾಲ್ಮೀಕಿಗಳಿಗೆ ವಾಲ್ಮೀಕಿ ಅಂತಕ್ಕಂಥ ಹೆಸರು ಬಂದಿದ್ದೇನಕ್ಕೆ ಅಂತ. ಯಾಕೆ ಅಂದ್ರೆ ಅವ್ರು ಇನಿಷಿಯಲ್ ಅಲ್ಲಿ ಕಳ್ತನ ಮಾಡ್ತಿರ್ತಾರೆ. ಒಂದ್ ದಿವಸ ಅವರು ನಾರದ ಅವರಿಗೆ ಭೇಟಿ ಆದಾಗ ಅವರಲ್ಲಿ ಕನ್ವರ್ಸೇಷನ್ಸ್ ನಡೆಯುತ್ತೆ. ಬಟ್ ಅವಾಗ ಅವ್ರಿಗೆ ರಿಯಲೈಸೇಷನ್ ಆಗಿ ಇದು ಕಳ್ತನ ಮಾಡೋದ್ ತಪ್ಪು ಅಂತ ತಪಸ್ಸಿಗೆ ಹೋದಾಗ, ತಪಸ್ ಮಾಡ್ಬೇಕಾದ್ರೆ ಅವ್ರ ಸುತ್ತಲೂ ಉತ್ತ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಆ ಉತ್ತನ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಕರೆಯೋದ್ರಿಂದ ಅವ್ರ ಹೆಸರು ವಾಲ್ಮೀಕಿ ಆಗಿ ಪರಿವರ್ತನೆ ಆಗುತ್ತೆ. ಸೂಪರ್ 100% ಕರೆಕ್ಟ್. ಅವರ ಒಂದು ಸುತ್ತ ಅವರಿಗೆ ಈ ವಾಲ್ಮೀಕ ಅಥವಾ ಏನು ಹುತ್ತ ಏನು ಬೆಳೆಯುತ್ತೆ, ಆ ಹುತ್ತ ಬೆಳೆದ್ರೂ ಕೂಡ ಅವರಿಗೆ ಅದರ ಪರಿವೇ ಇರೋದಿಲ್ಲ. ತಪಸ್ಸು ಮುಂದುವರಿಸ್ತಾ ಇರ್ತಾರೆ. ಅಮ್ಮ ಹೇಳಿಮ್ಮ. ಅದೇ ಅವ್ರು ಅಷ್ಟು ತಪಸ್ಸಲ್ಲಿ ಮಗ್ನ ಆಗಿರ್ತಾರೆ, ಅವ್ರದ ಸುತ್ತ ಉತ್ತ ಬೆಳೆದಿರೋದು ಗೊತ್ತಾಗದೆ ಇರೋಷ್ಟು ಅಂತ. ಹೌದಮ್ಮ, ಅವರಿಗೆ ಅದು ಅದರ ಪರಿವೇ ಇರೋದಿಲ್ಲ. ಅಷ್ಟೊಂದು ಆ ರಾಮ ಧ್ಯಾನದಲ್ಲಿ ಅವರು ತಲ್ಲೀನರಾಗ್ಬಿಟ್ಟಿರ್ತಾರೆ. ಹಾಗಾಗಿ ಅವರ ಒಂದು ತಪಸ್ಸಿಗೆ ಮೆಚ್ಚಿ ಅವರಿಗೆ ಆ ಒಂದು ಹೆಸರನ್ನೇ ನಾಮಕರಣ ಮಾಡ್ತಾರೆ, ವಾಲ್ಮೀಕ ಅಂತ ಹೇಳಿ. ಸೊ ಮುಂದೆ ಅವರು ಹಾಗೆ ಹೋಗ್ತಾ ವಾಲ್ಮೀಕಿಗಳಾಗ್ಬಿಡ್ತಾರೆ. ತುಂಬ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ರಿ ಅಮ್ಮ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ.
ಓಕೆ ಸೊ ಆಲ್ ದಿ ವೆರಿ ಬೆಸ್ಟ್ ಮಾ, ಒಳ್ಳೇದಾಗಲಿ, ನಿಮ್ಮ ಒಂದು ಉದ್ಯೋಗ ಚೆನ್ನಾಗಿ ನಡೀಲಿ, ಆದಷ್ಟು ಬೇಗ ಪ್ರಮೋಷನ್ಸ್ಗಳು ನಿಮ್ಮನ್ನು ನೋಡ್ಕೊಂಬರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಮಾ. ಥ್ಯಾಂಕ್ ಯು ಸೊ ಮಚ್ ಮಾ, ನಮಸ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮಾ, ಓಕೆ, ನಮಸ್ತೆ ಅಮ್ಮ. ಓಕೆ ಸರ್, ನಮಸ್ತೆ. ಹೇಳಿ ಮಾ, ನಾಳೆ ಹೇಳಿ, ತೊಂದರೆ ಇಲ್ಲ. ಓಕೆ ಮಾ, ಒಳ್ಳೇದಾಗಲಿ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಒಂದು ವಿಶೇಷವಾಗಿರ್ತಕ್ಕಂಥ ವಾರ್ಷಿಕ ಕಥಾ ಸ್ಪರ್ಧೆ ಇದೆ, ಪ್ರಬಂಧ ಸ್ಪರ್ಧೆ ಇದೆ. 15,000 ರೂಪಾಯಿ ಪ್ರಥಮ ಬಹುಮಾನ, 12,000 ರೂಪಾಯಿ ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ 10,000 ರೂಪಾಯಿ ಇದೆ. ಮೆಚ್ಚುಗೆ ಬಹುಮಾನಗಳಿಗೆ ತಲಾ 2,000 ರೂಪಾಯಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಕ್ಟೋಬರ್ 10ನೇ ತಾರೀಕು ಕೊನೆಯ ದಿನಾಂಕ ಇದೆ. ಸೊ ದಯವಿಟ್ಟು ಆಸಕ್ತರು ಇದಕ್ಕೆ ಕಥೆಗಳನ್ನು, ಪ್ರಬಂಧಗಳನ್ನ ಬರೆದು ಕಳಿಸಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ತ್ರಿವೇಣಿ ಅಂತ ಸರ್. ತ್ರಿವೇಣಿ, ಎಲ್ಲಿಂದ ಕರೆ ಮಾಡ್ತಿರೋದಮ್ಮ? ದಾವಣಗೆರೆ ಅಂತ ಸರ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾಕಾದ್ರೂ ಶುಭಾಶಯ ಹೇಳಬೇಕಾ? ಹೌದು ಸರ್, ನನ್ನ ಮಗಳದು ಭಾನುವಾರ ಬರ್ತಡೇ ಸರ್, ನನಗೆ ಫೋನ್ ಮಾಡಕ್ ಆಗಿಲ್ಲ. ಓಕೆ, ಅವಳಿಗೆ ವಿಶ್ ಮಾಡಿ ಸರ್. ಖಂಡಿತ. ಅವ್ರ ಹೆಸರೇನಮ್ಮ? ಬಿಂದುಶ್ರೀ. ಬಿಂದುಶ್ರೀ. ಓಕೆಮ್ಮ, ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಬಿಂದುಶ್ರೀ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಅವರಿಗೆ ಆಯಸ್ಸು. ಸರ್ ವಾಟ್ಸಪ್ ನಂಬರ್ ಇದೆ ಅಲ್ಲ ಸರ್, 2 ಫೋಟೋ ಕಳಿಸಿದೆ ಸರ್. ಇದಕ್ಕೆ ಯಾವಾಗ ಕಳಿಸಿದಿರಿ ಫೋಟೋ? ಈಗ ಸರ್ ಒಂದು 10 ನಿಮಿಷ ಆಯ್ತು ಅನ್ಸುತ್ತೆ. ಇವಾಗ ಕಳಿಸಿದ್ರೆ ಫೋಟೋ ಪ್ರಸಾರ ಮಾಡೋದು ಸ್ವಲ್ಪ ಕಷ್ಟ ಅಮ್ಮ, ಬಟ್ ಪ್ರಯತ್ನ ಮಾಡ್ತಾರೆ, ನೋಡೋಣ. ಸರ್ ಸರ್. ಓಕೆಮ್ಮ, ಓಕೆ ಓಕೆ, ಖಂಡಿತ. ಮತ್ತೊಮ್ಮೆ ಬಿಂದುಶ್ರೀ ಅವರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿಮ್ಮ. ಒಳ್ಳೆದಾಗಿ. ಇದೇ ಫೋಟೋ ನಾನು ನೋಡಿ ಬರ್ತಾ ಇದ್ದಲ್ಲ. ಹಲೋ, ಇದೇ ಫೋಟೋ ನಾನು ನೋಡಿ ಬರ್ತಾ ಇದೆಯಲ್ಲ? ಇಲ್ಲ ಸರ್, ಬರ್ತಾ ಇಲ್ಲ, ಟಿವಿ ನೋಡ್ತಾನೆ ಇದ್ದೀನಿ. ಬರುತ್ತೆ ಒಂದು ಸೆಕೆಂಡ್ ನೋಡ್ತಾ ಇರಿ. ಇಲ್ಲಿ ಬರ್ತಾ ಇದೆ, ಅಲ್ಲಿ ಬರಲಿಕ್ಕೆ ಒಂದು 3-4 ಸೆಕೆಂಡ್ ತಡ ಆಗುತ್ತೆ. ನೋಡಿ, ಇದೇ ಫೋಟೋ ನಾನು ನೋಡಿ. ಸರ್ ನಿಜವಾಗೂ ಬರ್ತಾನೆ ಇಲ್ಲ ಸರ್. ಬರ್ತಿಲ್ವಾ? ಒಂದು ಸೆಕೆಂಡ್ ನೋಡಿ, ಇವಾಗ ನೋಡಿ. ಸರ್ ಬಂತು. ಇದೇ ಫೋಟೋನಾ? ಸರ್ ಇದೆ ಸರ್. ಓಕೆ, ಒಳ್ಳೇದಾಗ್ಲಿ. ಮುಂದಿನ ಸಲ ಫೋಟೋನ ಒಂದು ದಿವಸ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆಮ್ಮ, ಒಳ್ಳೇದಾಗ್ಲಿ. ಮುಂದಿನ ಸಲ ದಯವಿಟ್ಟು ಒಂದು ದಿವಸ ಮುಂಚಿತವಾಗಿ ಫೋಟೋ ಕಳಿಸ್ಕೊಡಿಮ್ಮ, ಓಕೆನಾ? ಓಕೆಮ್ಮ, ಧನ್ಯವಾದಗಳಮ್ಮ, ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಯಾರೇ ಯಾವುದೇ ರೀತಿಯ ಫೋಟೋಸ್ನ ಕಳಿಸಿದ್ರೆ ದಯವಿಟ್ಟು ಒಂದು ದಿವಸ ಮುಂಚಿತವಾಗಿ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ವಾರ್ಷಿಕ ಕಥಾ ಸ್ಪರ್ಧೆ ಇದೆ. ಕಥೆಗಳು ಸ್ವತಂತ್ರವಾಗಿರಬೇಕು, ಭಾಷಾಂತರವಾಗಲಿ, ಅನುಕರಣೆ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಎಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪ್ರಕಟಗೊಂಡಿರಬಾರ್ದು. ಒಬ್ಬರು ಒಂದು ಕಥೆಯನ್ನು ಮಾತ್ರ ಕಳಿಸ್ಬೋದು ಅಂತ ಹೇಳಿದ್ದಾರೆ. ಬಹುಮಾನಿತ ಕಥೆಯನ್ನು ಉತ್ಥಾನದಲ್ಲಿ ಪ್ರಕಟಣೆ ಆಗೋವರೆಗೂ ಬೇರೆ ಎಲ್ಲೂ ಗ್ರಂಥದ ರೂಪದಲ್ಲೇ ಇತ್ತು, ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೂ ಪ್ರಕಟ ಆಗಿರಬಾರ್ದು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟವಾಗಿ ಬರೀಬೇಕು ಅಂತ ಹೇಳಿದ್ದಾರೆ. ಬೆರಳಚ್ಚು ಕಾರ್ಬನ್ ಪ್ರತಿಗಳನ್ನು ಸ್ವೀಕರಿಸಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಿ, ಇಲ್ಲಿಗೆ ಕಥೆಯನ್ನು ಕಳಿಸ್ಕೊಡಿ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, 7795441894. ಇದಕ್ಕೆ ನೀವು ಕಥೆಗಳನ್ನು ಕಳಿಸ್ಬೋದು. ಅದೇ ರೀತಿ ಉತ್ಥಾನ ಪ್ರಬಂಧ ಸ್ಪರ್ಧೆ ಕೂಡ ಇದೆ. ಇದು ಕಾಲೇಜು ವಿದ್ಯಾರ್ಥಿಗಳಿಗಾಗಿ. ಮೊದಲನೇ ಬಹುಮಾನ 15,000 ರೂಪಾಯಿ ಇದ್ದರೆ, ಎರಡನೇ ಬಹುಮಾನ 12,000 ರೂಪಾಯಿ, ಮೂರನೇ ಬಹುಮಾನ 10,000 ರೂಪಾಯಿ ಇದ್ದರೆ, ನಾಲ್ಕನೆಯ ಬಹುಮಾನ 10 ಜನರಿಗೆ ಮೆಚ್ಚುಗೆ 2,000 ರೂಪಾಯಿನ ಕೊಡ್ತಾರೆ. ಅಕ್ಟೋಬರ್ 25 ಕೊನೆಯ ದಿನಾಂಕ ಇದೆ. ಸೊ ಇಲ್ಲೂ ಕೂಡ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, 7795441894. ಸೊ ಏನಪ್ಪ ವಿಶೇಷ, ಇದಕ್ಕೆ ವಿಷಯ ಏನು ಅಂತ ಹೇಳಿದ್ರೆ, ಶತಮಾನ ಪೂರೈಸಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಚಾರ, ವಿಶೇಷತೆ ಮತ್ತು ಕೊಡುಗೆಗಳನ್ನು ಕುರಿತಾಗಿ ನೀವು ಪ್ರಬಂಧ ಬರೀಬೇಕು. 2,000 ಪದಗಳನ್ನು ಮೀರದೇ ಇರತಕ್ಕಂಥ ಪ್ರಬಂಧ ಬರೀಬೇಕು. ಇದು ಕಾಲೇಜು ವಿದ್ಯಾರ್ಥಿನಿಯರಿಗಾಗಿ ಇರತಕ್ಕಂಥ ಪ್ರಬಂಧ ಸ್ಪರ್ಧೆ. ಸೊ ಇಂಥ ಒಂದು ಅವಕಾಶ ನಾವು ಕಾಲೇಜಲ್ಲಿ ಓದೋವಾಗ ಇರಲೇ ಇಲ್ಲ. ಸೊ ಅವಕಾಶ ಇದೆ, ದಯವಿಟ್ಟು ಬರೀತಕ್ಕಂಥ ಆಸಕ್ತಿ ಇರತಕ್ಕಂಥವ್ರು ಬರೆಯೋದಕ್ಕೆ ಪ್ರಯತ್ನವನ್ನು ಮಾಡಿ. 15,000 ರೂಪಾಯಿ ನಿಮ್ದಾಗ್ಬೋದು. ಕೊನೆಯದಾಗಿ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ತಿಪ್ಪಣ್ಣ ಮಂಡಕ್ಕಿ. ತಿಪ್ಪಣ್ಣ ಮಂಡಕ್ಕಿ, ಹೇಗಿದ್ದೀರಿ ಸರ್? ಸರ್ ಆರಾಮಿದ್ದೀವಿ. ತಿಂಡಿ ಆಯ್ತಾ? ತಿಂಡಿ ಆಯ್ತು, ಊಟ ಆಯ್ತು. ತಿಂಡಿ ಆಯ್ತು, ಊಟ ಆಯ್ತು. ಓಕೆ, ತಮಗೆ ಮತ್ತೊಮ್ಮೆ ಶಿಗೆ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ವಾಲ್ಮೀಕಿ ಜಯಂತಿ ಹಾರ್ದಿಕ ಶುಭಾಶಯಗಳು ಸರ್. ವಾಲ್ಮೀಕಿ ಜಯಂತಿ ಶುಭಾಶಯ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿ ಸರ್, ಮತ್ತೆ ಯಾರಿಗಾರು ಶುಭಾಶಯಗಳನ್ನ ಹೇಳ್ಬೇಕಾ ತಾವು? ಏನ್ ಹೇಳ್ತಾರೆ, ಅದೇ ವಾಲ್ಮೀಕಿ ಜಯಂತಿ ಶುಭಾಶಯ ಹೇಳ್ಬೇಕಾಗಿತ್ತು. ಎಸ್ ಸರ್, ಖಂಡಿತ. ನಿಮ್ಮ ಕಡೆಯಿಂದ ಎಲ್ಲರೂ ಕೂಡ ವಾಲ್ಮೀಕಿ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
ಅದೇ ರೀತಿಯಾಗಿ ಇವತ್ತು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಜಯಂತಿಯನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲ ಕಡೆಗೂ ವಾಲ್ಮೀಕಿ ಭಾವಚಿತ್ರ ಇಟ್ಕೊಂಡು ಅದರ ಆರಾಧನೆಯನ್ನ ಮಾಡ್ತಾರೆ. ಆ ಸಮುದಾಯಕ್ಕೆ ಸಂಬಂಧಪಟ್ಟಂಗೆಲ್ಲ ವಿಶ್ವ ಅಥವಾ ರಾಜ್ಯದ ಜನತೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ಇವತ್ತು ಒಂದು ಸಮುದಾಯದ ವ್ಯಕ್ತಿಯನ್ನ ಅದ್ರ ಚರಿತ್ರೆಯನ್ನ ನಾವಿವತ್ತು ತಿಳ್ಕೊಡುವಂತ ದಿನ. ಖಂಡಿತ ಸರ್, ಖಂಡಿತ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಮತ್ತೊಮ್ಮೆ ಈಗ ಸರ್ಕಾರ ಇವತ್ತು ಜಯಂತಿ ಅಂತ ಘೋಷಣೆ ಮಾಡಿದೆ. ಸರ್ಕಾರ ಕೆಲವೊಂದು ನಿಗಮ ಮಂಡಳಿಯಲ್ಲಿ ಆಗಿರ್ತಕ್ಕಂಥದ್ದು ಆ ಸಮುದಾಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಸರಿಪಡಿಸುವಂಥದ್ದು ದಿನ ಇವತ್ತು ಕೇಳ್ಕೋಬಹುದು. ಎಸ್ ಸರ್, ಎಸ್ ಸರ್, ಒಳ್ಳೆಯದಾಗಲಿ ಸರ್. ಖಂಡಿತ ವಾಲ್ಮೀಕಿ ಸಮುದಾಯದ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅಥವಾ ಅದರಲ್ಲಿ ಮುಖ್ಯಸ್ಥ ಸ್ಥಾನ ಅವರಿಗೆ ಸಿಗಲಿ. ಆ ಒಂದು ಸಮುದಾಯ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತವಾಗಿ ಬೆಳೀಲಿ ಅಂತ ನಾವು ಕೂಡ ಶುಭ ಹಾರೈಸ್ತೀವಿ. ಸೊ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಹೀಗೆ ಕರೆ ಮಾಡ್ತಾರೆ. ಒಳ್ಳೆಯದಾಗಲಿ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮತ್ತೊಮ್ಮೆ ಎಲ್ಲರೂ ಕೂಡ ವಾಲ್ಮೀಕಿ ಜಯಂತಿ ಹಾಗೂ ಶಿಗೆ ಹುಣ್ಣಿಮೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ, ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥವ್ರು ಫೋಟೋಸ್ನ ಕಳಿಸ್ಕೊಡಿ. ಅದೇ ರೀತಿ ಶಿಗೆ ಹುಣ್ಣಿಮೆ ಮಾಡ್ತಕ್ಕಂಥವ್ರು ಕೂಡ ಫೋಟೋಸ್ನ ಕಳಿಸ್ಕೊಡಿ. ನಿಮ್ಮ ಎತ್ತುಗಳಿಗೆ ಸಿಂಗಾರ ಮಾಡಿದ್ದಾಗಿರ್ಬೋದು, ನಿಮ್ಮ ಹೊಲದಲ್ಲಿ ಅಥವಾ ತೋಟದಲ್ಲಿ ಪೂಜೆ ಮಾಡ್ತಾ ಇದ್ರೆ ಅದನ್ನು ಕೂಡ ಫೋಟೋಸ್ನ ನಮಗೆ ಕಳಿಸ್ಕೊಡಿ. ಅದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಉಚಿತವಾಗಿ ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಎಲ್ಲರೂ ಕೂಡ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಅದೇ ರೀತಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಅಶ್ವಿನಿ ಮಾಸದ ಶಿಗೆ ಹುಣ್ಣಿಮೆ ಇದೆ, ಅದರದ್ದು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಯಾರೆಲ್ಲರೂ ಹೊಸ ಉತ್ಪನ್ನಗಳನ್ನು ಮಾರಾಟ ಮಾಡೋಕ್ಕೆ ಇಷ್ಟಪಡ್ತಿರೋರೆಲ್ಲರೂ ಕೂಡ V1 ವಾಹಿನಿಯ ಒಂದು ಜಾಹೀರಾತು ವಿಭಾಗವನ್ನು ಸಂಪರ್ಕ ಮಾಡಿ. ಏಕೆಂದರೆ ವಿಶೇಷವಾಗಿರ್ತಕ್ಕಂಥ ದಸರಾ ದೀಪಾವಳಿಯ ಡಿಸ್ಕೌಂಟ್ ಬೆಲೆಗಳು ನಮ್ಮ V1 ವಾಹಿನಿಯಲ್ಲೂ ಕೂಡ ಲಭ್ಯ ಇದೆ. ಅದ್ರ ಮೂಲಕ ನೀವು ಕೂಡ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿಯನ್ನು ಮತ್ತು ಲಾಭವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಎಲ್ಲರೂ ಕೂಡ ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.